ನಾನು ಯಾಕೆ ಮಾಡಬಾರ್ದು? ನಾನು ಹೆಣ್ಮಗು ಅಲ್ವಾ? ನಂಗೂ ಹಂಗೆ ಅನ್ನಿಸ್ತಾ ಐತೆ. 8 ಲೀಟರ್ ಹಾಲು ಕೊಟ್ಬಿಟ್ಟವ್ರು ನೆನೆ. ಐ ಆಮ್ ಪ್ರೌಡ್ ಆಫ್ ಮೈ ಸೆಲ್ಫ್. ಇವತ್ತು ನಾನು ಸ್ಕ್ವೈರ್ ಟೈಪ್ ಚಪಾತಿ ಮಾಡ್ತಾ ಇದ್ದೀನಿ. ಟೇಸ್ಟ್ ಆಗಿರೋ ಅಡುಗೆಗಳು, ಉಬ್ಬಿ ಬರೋ ಚಪಾತಿಗಳು. ಲೇಯರ್ ಚಪಾತಿ, ಬೆಂಡೆಕಾಯಿ ಫ್ರೈ, ಚಟ್ನಿ ರೆಡಿ. ಬಿಸ್ಕೆಟ್ ತಿಂದವನೇ, ಹಾಲು ಕುಡ್ದವನ, ಅದಕ್ಕೆ ಆತರ ಬಿಲ್ಡಪ್ ತಗೋದವನ ಅಷ್ಟೇ ಫ್ರೆಂಡ್ಸ್. ಇದು ಆಕ್ಚುಲಿ ಚೆನ್ನಾಗಿರೋದು. ಟಾಮು ಓನರ್ ಬಂದ್ರೆ ಸಿಗ್ನಲ್ ಕೊಡೋ. ಇಷ್ಟು ಸಂಡಿಗೆ ಆಗೈತೆ ಫ್ರೆಂಡ್ಸ್. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ತುಂಬಾ ಈಸಿ, ರಾಗಿ ಮುದ್ದೆಗಿಂತ ಈಸಿ ಇದು. ಈ ಬಸಳೆ ಸೊಪ್ಪನ್ನ ಹಿಂಗ್ ಮಾಡಿದೀನಿ. ಕಸ್ರೆ ಕಹಿನಾ ಟ್ಯಾಲೆಂಟ್ ಬೇಕಾಗಿರೋ ವಸ್ತುಗಳು ಇಲ್ಲಿರೋವೆಲ್ಲ. ನಾನು ಚುಚ್ಚುಬಿಟ್ಟಿಯಾ? ಬಿಡದೆ ಹರಸಾಹಸ ಪಡುತ್ತಿರುವ ಶಿವಕುಮಾರ್. ಯಾಕೆ? ಒಂದು ಎಕ್ಸ್ಪೈರ್ಡ್ ಆಗಿರೋ ಐಲೈನರ್ ಇತ್ತು. ಫೈನಲ್ ಲುಕ್ ಹಿಂಗಿತ್ತು ಫ್ರೆಂಡ್ಸ್. ಇನ್ನು ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ನಾನಂತೂ ಸೂಪರ್ ಡೂಪರ್ ಆಗಿದ್ದೀನಿ. ಇವರಿಬ್ಬರಿಗೆ ಈಗ ತಾನೇ ಬೆಳಗಾಯ್ತು. ಟಾಮು ಗುಡ್ ಮಾರ್ನಿಂಗ್. ಓಕೆ, ವೆರಿ ಗುಡ್ ಮಾರ್ನಿಂಗ್. ವೇಟ್ ಟಿಫನ್ ಆಗೋವರೆಗೂ ನಾನು ಮಾತಾಡಿಸ್ಬಿಡಿ. ಶಿವ ನಾನು ಮ್ಯಾಚಿಂಗು ಈಗ ತಾನೇ ಎದ್ದು ಶಿವ ವಾಕಿಂಗ್ ಹೋಗೈತೆ. ಈಗ 8 ಗಂಟೆ ಟೈಮು ಫ್ರೆಂಡ್ಸ್. ಬೆಳಗ್ಗೆ ಅಷ್ಟಲ್ಲೇ ಇದ್ದು ಎಲ್ಲ ಕೆಲಸ ಮುಗಿಸಿದ್ದೀನಿ ಅಂತ ಮಾತ್ರ ಹೇಳೋಕ್ಕಾಗಲ್ಲ. ಮನೆ ಬಾಗಿಲು ಕಸ ಮಾತ್ರ ಗುಡಿಸಿ ಅಡುಗೆಗೆ ಒಂದು ಸ್ವಲ್ಪ ಪ್ರಿಪರೇಷನ್ ಮಾಡಿಟ್ಟಿದ್ದೀನಿ ಅಷ್ಟೇ ಫ್ರೆಂಡ್ಸ್. ಪಾತ್ರೆಗಳ ತುಂಬಿಟ್ಟಿದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ನಾನು ಪಾತ್ರೆ ತೊಳೆಯಲ್ಲ ಫ್ರೆಂಡ್ಸ್. ಕುತ್ಕೊಂಡಂದ್ರೆ ಅದಕ್ಕೆ ಒಂದು 30 ನಿಮಿಷ ಬೇಕು. ಅದೇ 30 ನಿಮಿಷದಲ್ಲಿ ಟಿಫನ್ ಮಾಡಿ ಶಿವ ಸಾಟೆಗೆ ಹಾಕಿ ಆಚೆ ಓಡಿಸ್ಬಿಟ್ರೆ ಆರಾಮಾಗಿ ಮನೆ ಕೆಲಸ ಮಾಡ್ಬೋದು. ಗಂಡ ಮನೇಲಿ ಇರ್ಬೇಕಾದ್ರೆ ಮನೆ ಕೆಲಸ ಮಾಡೋಕ್ಕೆ ನನಗೆ ಬೋರು. ಅದಕ್ಕೋಸ್ಕರ ಬನ್ನಿ ಫ್ರೆಂಡ್ಸ್, ಟಿಫನ್ ಮಾಡೋಣ. ಇವತ್ತು ನಮ್ಮ ಮನೇಲಿ ತುಂಬಾ ಸ್ಪೆಷಲ್ ಟಿಫನ್. ಯಾವಾಗಲೂ ಮುದ್ದೆ ಸಾರು, ಅನ್ನ ಸಾರು ಇದನ್ನೇ ನೋಡಿರೋ ನೀವು. ಅಪರೂಪಕ್ಕೆ ನಮ್ಮ ಮನೇಲಿ ನೋಡೋದೆ ಚಪಾತಿ ಹಿಟ್ಟು. ನಾನು ಯಾವತ್ತೂ ರಾತ್ರಿ ಹೊತ್ತು ಕಲ್ಸಿಡಲ್ಲ ಫ್ರೆಂಡ್ಸ್. ಅಂದ್ರೆ ಚಪಾತಿ ಹಿಟ್ಟು ಕಲ್ಸಿಟ್ಬಿಟ್ಟು ತಿಂದ್ರೆ ಒಳ್ಳೇದಲ್ಲ ಆರೋಗ್ಯಕ್ಕೆ, ಹಿಂಗೆ ಅಂತ ನಾನು ಸೈಂಟಿಸ್ಟ್ ತರ ಯೋಚನೆ ಮಾಡ್ತೀನಿ ಒಂದೊಂದ್ಸಲ. ಕೆಲವೊಂದ್ಸಲ ತಪ್ಪಲ್ಲ. ಫಸ್ಟ್ ಟೈಮ್ ಕಲ್ಸಿಟ್ಬಿಟ್ಟು ಮಾಡಿ ನೋಡೋಣ. ಎಲ್ಲ ಹೆಣ್ಮಕ್ಳು ಈ ಟಿಪ್ನ ಫಾಲೋ ಮಾಡ್ತಾರೆ, ನಾನು ಯಾಕೆ ಮಾಡಬಾರ್ದು? ನಾನು ಹೆಣ್ಮಗು ಅಲ್ವಾ? ನಂಗೂ ಹಂಗೆ ಅನ್ನಿಸ್ತಾ ಐತೆ. ಹಿಟ್ಟು ಕಲ್ಸಿಟ್ಟಿದೀನಿ. ಇದಕ್ಕೆ ಕಾಂಬಿನೇಷನ್ ಆಗಿ ನಾವು ಮಾಡ್ತಾ ಇದೀವಿ ಬೆಂಡೆಕಾಯಿ ಫ್ರೈ. ಯಾರಾದ್ರೂ ಮನೆಯಲ್ಲಿ ಬೆಂಡೆಕಾಯಿನ ತಂದ್ರೆ ಫ್ರೆಶ್ ಆಗಿರ್ಬೇಕಾದ್ರೇನೆ ಹೆಣ್ಮಕ್ಳು ಮಾಡ್ತಾರೆ ಬೆಂಡೆಕಾಯಿ ಫ್ರೈಯ ಗೊಜ್ಜ ಏನೋ ಒಂದು. ನಾನು ಇನ್ನೇನ್ ಬಾಡೋಗಿ ಅದಕ್ಕೆ ಅಂತ್ಯಕ್ರಿಯೆ ಮಾಡ್ಬೇಕು ಅನ್ನೋ ಟೈಮ್ಗೆ ಮಾಡ್ತೀನಿ ಫ್ರೆಂಡ್ಸ್. ಓಕೆ, ಇಷ್ಟೇ ಬೆಂಡೆಕಾಯಿ ಸಾಕು. ಇರೋಬ್ರು ಅದೆಲ್ಲ ಹಾಕೊಂಡು ಮಾಡ್ತಾ ಇರ್ಬೇಕು. ಏನ್ ಫ್ರೆಂಡ್ಸ್ ಮಾಡೋದು? ಸೊಪ್ಪು ಅದು ಇದು ತಂದ್ಬಿಡ್ತೈತೆ. ಸೊಪ್ಪ ಬೆಂಡೆಕಾಯಿ ಅಂದ್ರೆ ಸೊಪ್ಪೆ ನಾನು ಪಿಕ್ ಮಾಡ್ಕೋತೀನಿ, ಅದೇ ಬೇಗ ಹಾಳಾಗೋದು. ಅದು ಬೇರೆ. ತರಕಾರಿ ಇನ್ನು ಮನೇಲಿ ಇದ್ರು ತರಕಾರಿ ತಂದೈತೆ. ಬೇಡ ಅಂದ್ರೂ ತರ್ತೈತೆ. ಬೇಕು ಅಂದ್ರೆ ತರಲ್ಲ ಫ್ರೆಂಡ್ಸ್. ಹಿಂಗೇನೆ ಕೆಲವು ಗಂಡ್ಮಕ್ಳು ನಮ್ಮ ಮನೆಗಳಲ್ಲಿ. ನಮ್ಮನೆ ಗಂಡ್ಮಗು ಮಾತ್ರ ಹಿಂಗೆ. ಏನೋ ಟಾಮ್ ಬೆಳಗ್ಗೆ ಜಾಲಿ ಅವನ್ನ ಬೆಳಗ್ಗೆ ಎದ್ದ ತಕ್ಷಣ ನೋಡಿದ್ರೆ ನನ್ಗೆ ಹೊಟ್ಟೆ ಕಿಚ್ಚಾಗ್ತೈತೆ ಫ್ರೆಂಡ್ಸ್. ನನಗೆ ಯಾಕೆ ದೇವ್ರು ಅಷ್ಟು ಒಳ್ಳೆ ಲೈಫ್ ಕೊಟ್ಟಿಲ್ಲ? ಆರಾಮಾಗಿ ಮಲಗಿರ್ತಾನೆ. ಹಂಗಂತ ನಾನು ಅನ್ಕೋತೀನಿ, ಪಾಪ ಅವನು ಇಷ್ಟು ಆರಾಮಾಗಿ ಇದ್ದಾನೆ ಅಂದ್ರೆ ಓದ್ ಜನ್ಮದಲ್ಲಿ ಏನ್ ಕಷ್ಟಪಟ್ಟಿದ್ನೋ ಏನೋ, ಈ ಜನ್ಮದಲ್ಲಿ ನಾನು ಇಷ್ಟು ಕಷ್ಟಪಟ್ಟಿದ್ದೀನಿ, ಬರೋ ಜನ್ಮಕ್ಕೆ ನನಗೂ ಒಳ್ಳೆ ಲೈಫ್ ಸಿಗ್ತಿದೆ. ಹಿಂಗೆಲ್ಲ ಯೋಚನೆ ಮಾಡ್ಕೊಂಡು ಅಡುಗೆಗೆ ಸ್ಟಾರ್ಟ್ ಮಾಡ್ತೀನಿ. ಈಗ ಫ್ರೆಶ್ ಆಗಿ ತಂದಿರೋ ಬೆಂಡೆಕಾಯಿನೆಲ್ಲ ನಾವು ನೀಟಾಗಿ ಎತ್ತಿಟ್ಕೊಂಡ್ರೆ ಬಚಾವು. ಇದು ರಾತ್ರಿ ತಂದಿಟ್ಟೈತೆ ಫ್ರೆಂಡ್ಸ್. ನೆನ್ನೆ ನನ್ಗೆ ಸಾಕಾಗೋಗೈತೆ. ಅಮಾವಾಸ್ಯೆ ಅಂದ್ರೆ ಅಮಾವಾಸ್ಯೆ ಮೈ ಮೇಲೆ ಆವಾಹ ಯಮಿ ಏನೋ ಆಗಿಲ್ಲ, ಹಂಗೆ ಸಾಕಾಗೋಯ್ತು ಫ್ರೆಂಡ್ಸ್. ಅಮಾವಾಸ್ಯೆ ಉಣ್ಮೆ ಪೂಜೆ ದಿನಗಳಲ್ಲಿ ಗೊತ್ತಲ್ಲ ಫ್ರೆಂಡ್ಸ್, ಹೆಣ್ಮಕ್ಳಿಗೆ ಎಷ್ಟು ಕೆಲಸ ಇರ್ತೈತೆ ಅಂತ. ಅದಕ್ಕೆ ತರಕಾರಿಗಳು ಮುಟ್ಟಿಲ್ಲ, ಏನೂ ಮುಟ್ಟಿಲ್ಲ. ಇನ್ನೊಂದು ಅರ್ಧ ಗಂಟೆ 1 ಗಂಟೆ ಮಧ್ಯಾಹ್ನದವರೆಗೂ ಬಿಟ್ರೆ ಈ ತರಕಾರಿಗಳನ್ನ ಎತ್ತಿಟ್ಟು ವೇಸ್ಟ್ ಆಗ್ತೈತೆ. ಅದಕ್ಕೆ ಮೊದಲು ಇವುಗಳನ್ನ ಪ್ಯಾಕ್ ಮಾಡಿಡ್ಬೇಕು. ಉಪ್ಪು ಪೂರ್ತಿ ಖಾಲಿ ಆಗೋವರೆಗೂ ಇರಬಾರ್ದು ಫ್ರೆಂಡ್ಸ್. ಸ್ವಲ್ಪ ಖಾಲಿ ಆಗ್ತಿದ್ದಾಗೆ ತರಿಸ್ಕೋಬೇಕು. ಅದಕ್ಕೆ ಇನ್ನೊಂದ್ 2 ದಿನಕ್ಕಾಗಷ್ಟು ಉಪ್ಪಿತ್ತು, ಅಷ್ಟಲ್ಲಿ ತರಿಸ್ಕೊಬಿಟ್ಟೆ. ಉಪ್ಪು ಖಾಲಿ ಆಗ್ಬಾರ್ದು ಫ್ರೆಂಡ್ಸ್ ಮನೇಲಿ. ಅರ್ಶಿನ ಖಾಲಿ ಆಗ್ಬಾರ್ದು. ಒಂದೊಂದ್ಸಲ ನಮ್ಮ ಮನೇಲಿ ಅರ್ಶಿನ ಮಾತ್ರ ಖಾಲಿ ಆಗ್ಬಿಡ್ತೈತೆ. ಬಿ ಕೇರ್ಫುಲ್ ಆಗಿ ಎತ್ತಿಡಬೇಕು. ನಾನು ಮಾಡಿದ್ದೆ ಮೊನ್ನೆ ಪನ್ನೀರು ಎತ್ತಿಟ್ಟೆ ನೆನ್ನೆ. ಹೆಂಗ್ ಬಂದೈತೆ? ಸಕ್ಕತ್ತಾಗಿ ಬಂದೈತಲ್ಲ. 2 ಲೀಟರ್ ಹಾಲಿಗೆ ಅಷ್ಟು ಬಂತ. ಮತ್ತೆ ನೆನ್ನೆನೂ ಹಾಲು ಕೊಟ್ಟಿದ್ರು ಫ್ರೆಂಡ್ಸ್, ಎಕ್ಸ್ಪೈರ್ಡ್ ಆಗ್ಬಿಟ್ಟಿದ್ದು. ಅಣ್ಣ ಕಟ್ ಕಳ್ಸಿದ್ರು. ಆಮೇಲೆ ಟಾಮಿಗೆ ಒಂದ್ ಸ್ವಲ್ಪ 1 ಪ್ಯಾಕೆಟ್ ಹಾಕ್ತೆ. ಯಾಕೋ ಅವ್ನಿಗೆ ಡೈಲಿ ಈ ತರ ಸ್ಟಾಕ್ ಇಟ್ಟಿರೋ ಹಾಲು ಹಾಕಿದ್ರೆ ಅವ್ನಿಗೂ ಒಳ್ಳೇದಲ್ಲ ಆರೋಗ್ಯಕ್ಕೆ, ಪಾಪ ಅವ್ನ್ ಬೇರೆ ಅನ್ಬಿಟ್ಟು ಹಾಕಿಲ್ಲ ಫ್ರೆಂಡ್ಸ್. ಆಮೇಲೆ ಅವ್ನಿಗೆ ಸ್ಟಾಪ್ ಮಾಡ್ಬಿಟ್ಟು ಮಿಕ್ಕಿರೋ ಎಷ್ಟು 8 ಪ್ಯಾಕೆಟ್ 8 ಲೀಟರ್ ಹಾಲು ಕೊಟ್ಬಿಟ್ಟು ಅವ್ರ ನೆನ್ನೆ. ಅದಕ್ಕೆ ನೆನ್ನೆನು ಮತ್ತೆ ಕಾಯಿಸ್ಬಿಟ್ಟು ಒಡಸ್ಬಿಟ್ಟು ಪನ್ನೀರ್ ಮಾಡಿಟ್ಟಿದ್ದೆ. ಹಿಂಗ್ ಬಂದೈತೆ ನೋಡೋಣ. ರಾತ್ರಿನೇ ಈ ತರ ಕಟ್ಟಿಟ್ಟಿದೆ. ಸಿ ಫ್ರೆಂಡ್ಸ್, ಪನ್ನೀರು 8 ಲೀಟರ್ ಹಾಲ್ಗೆ. ಸಿ ಫ್ರೆಂಡ್ಸ್, ಎಷ್ಟೊಂದು ಪನ್ನೀರ್ ನಮ್ಮ ಮನೇಲಿ. ಇದು ಮ್ಯಾಕ್ಸಿಮಮ್ 300 ರೂಪಾಯಿ ತಗೋತಾರಲ್ಲ ಫ್ರೆಂಡ್ಸ್. ಎಷ್ಟು ಕಾಸ್ಟ್ಲಿ ಪನ್ನೀರು ಅವೆಲ್ಲ.
ನೋಡಿ ಮನೇಲಿ ನಾನೇ ಮಾಡ್ಕೊಂಡೆ. ಪಾಲಕ್ ಪನ್ನೀರ್ ಮಾಡಿ ಅಂತ ಹೇಳಿದ್ರಲ್ಲ ಸಿಸ್ಟರ್, ಅದನ್ನೇ ಟ್ರೈ ಮಾಡ್ತೀನಿ. ಅದನ್ನ ಯಾವತ್ತೂ ಮಾಡಲಿಲ್ಲ ನಾನು, ಹಂಗಾಗಿ ಅದನ್ನೇ ಟ್ರೈ ಮಾಡ್ತೀನಿ. ಇದು ಒಂದ್ ಸ್ವಲ್ಪ ಗಟ್ಟಿ ಆಗೋವರೆಗೂ ಬಾಕ್ಸ್ ಅಲ್ಲಿ ಇಟ್ರೆ ಶೇಪ್ ಬರ್ತೈತೆ ಕರೆಕ್ಟ್. ಅಂದ್ರೆ ನಾದಿ 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 ಇಕ್ಕಬೇಕಾ ಹಂಗೆ ಇಕ್ಕಬಹುದಾ ಗೊತ್ತಾಗ್ತಿಲ್ಲ. ಹಿಂಗೆ ಇಕ್ತೀನಿ, ಅದೇ ಶೇಪ್ ಬರ್ತೈತೆ ನೋಡಿ ಫ್ರೆಂಡ್ಸ್. ಇಷ್ಟಪ್ಪ ಪನ್ನೀರ್ ಮಾಡಿದೀನಿ. ಐ ಆಮ್ ಪ್ರೌಡ್ ಆಫ್ ಮೈ ಸೆಲ್ಫ್. ಬರ್ತಲ್ಲ ಮತ್ತೆ ಇಂಗ್ಲಿಷು ಲೆವೆಲ್ ಸ್ಕೋಪ್. ಬೆಂಡೆಕಾಯಿನ ಆಲ್ರೆಡಿ ಬೆಳಗ್ಗೆ ಎದ್ದ ತಕ್ಷಣನೇ ಒರೆಸಿಟ್ಟಿದೆ ಫ್ರೆಂಡ್ಸ್. ಈಗ ಬೆಂಡೆಕಾಯಿ ಫ್ರೈ ಮಾಡುವ. ನಾನೊಂಥರ ಸ್ಪೆಷಲ್ ಆಗಿ ಕಟ್ ಮಾಡಿ ಫ್ರೈ ಮಾಡೋಣ ಅಂತಿದ್ದೀನಿ ಫ್ರೆಂಡ್ಸ್. ಉರಿಯೋ ಅವಶ್ಯಕತೆ ಇಲ್ದಿರೋ ಬೆಂಡೆಕಾಯಿ ಇದು. ಇದನ್ನ ಹೆಂಗ್ ಮಾಡ್ತೀನಿ ಅಂದ್ರೆ, ಒಂದೇ ಬೆಂಡೆಕಾಯಿನ ಇದು ಮುಖ ಮತ್ತೆ ಬಾಲನ ಕಟ್ ಮಾಡ್ಕೊಂಡು ಮತ್ತೆ ಭಾಗಕ್ಕೆ ಕಟ್ ಮಾಡ್ಕೊಂಡು ಇದನ್ನ 4 ಪೀಸ್ ಉದ್ದುದ್ದ ಕಟ್ ಮಾಡ್ಕೋಬೇಕು. ಅಡ್ಡ ಕಟ್ ಮಾಡ್ತೀವಲ್ಲ ಬೆಂಡೆಕಾಯಿನ, ಇದನ್ನ ಉದ್ದುದ್ದ ಕಟ್ ಮಾಡ್ಬೇಕು. ಒಂದು ಸಲ ಮಾಡಿದೆ ಫ್ರೆಂಡ್ಸ್ ಫ್ಲಾಶ್ ಬ್ಯಾಕ್ ಅಲ್ಲಿ ರೆಸಿಪಿಯ, ಸಖತ್ತಾಗಿ ಬಂದಿತ್ತು. ಅದನ್ನ ನೆನಪಾಗಿ ಈ ತರ ಮಾಡಿದೆ. ಈ ತರ ಬೆಂಡೆಕಾಯಿನ ಕಟ್ ಮಾಡಿ ಫ್ರೈ ಮಾಡಿದ್ರೆ ಸೂಪರ್ ಆಗಿರ್ತೈತೆ ಫ್ರೆಂಡ್ಸ್. ನಾನ್ ಅನ್ಕೊಂಡಿದ್ದೆ ಹೆಂಗಾರ ಕಟ್ ಮಾಡ್ಲಿ ರುಚಿ ಒಂದೇ ತರ ಬರ್ತೈತಲ್ಲ, ಅದ್ರಲ್ಲಿ ಏನು ಸ್ಪೆಷಲ್ ಅಂತ ಅನ್ಕೊಂಡಿದ್ದೆ. ಯಾಕೆ ಹೆಣ್ಮಕ್ಳು ಹಿಂಗೆಲ್ಲ ಕಟ್ ಮಾಡ್ತಾರೆ, ಹಿಂಗೆಲ್ಲ ಡಿಸೈನರ್ ಎಲ್ಲ ಕಟ್ ಮಾಡ್ತಾರೆ ಅಂತ ಯೋಚನೆ ಮಾಡ್ತಿದ್ದೆ ಕೆಲವೊಂದ್ಸಲ. ಆಮೇಲೆ ಗೊತ್ತಾಯ್ತು, ನಾನು ಟ್ರೈ ಮಾಡಕ್ಕೆ ಸ್ಟಾರ್ಟ್ ಆದ್ಮೇಲೆ ನನ್ನ ಅಡಿಗೆ ಚೆಫ್ ಆದ್ಮೇಲೆ ಗೊತ್ತಾಯ್ತು ಫ್ರೆಂಡ್ಸ್. ದಪ್ಪ ಕಟ್ ಮಾಡಿದ್ರೆ ರುಚಿ ಕಮ್ಮಿ ಇರ್ತೈತೆ, ಸಣ್ಣ ಕಟ್ ಮಾಡಿದ್ರೆ ಮಸಾಲ ಬರಿತಾ ಎಲ್ಲ ಚೆನ್ನಾಗಿ ಹಿಡ್ಕೊಂಡು ಚೆನ್ನಾಗಿರ್ತೈತೆ ಅಂತ ಆವತ್ತಿಂದ ಈ ತರ ಮಾಡಕ್ ಸ್ಟಾರ್ಟ್ ಮಾಡ್ಕೊಂಡೆ. ಈರುಳ್ಳಿ, ಟೊಮೊಟೊ ಚಿಕ್ಕದು ಒಂದೇ ಒಂದು ತಗೊಂಡಿದ್ದೀನಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಕರಿಬೇವು ತಗೊಂಡಿದ್ದೀನಿ. ಟೊಮೊಟೊ ಜಾಸ್ತಿ ಹಾಕಿ ಮಾಡ್ಕೊಂಡ್ರೆ ಚೆನ್ನಾಗಿರ್ತೈತೆ ಫ್ರೆಂಡ್ಸ್, ಆದ್ರೆ ನಾನು ಒಂದೇ ಒಂದು ಹಾಕಿ ಮಾಡ್ತಾ ಇದ್ದೀನಿ. ಟೊಮೊಟೊ ಹಾಕಿ ಆಲ್ರೆಡಿ ಟ್ರೈ ಮಾಡಿದ್ದೀನಲ್ಲ ಅದಕ್ಕೋಸ್ಕರ. ಬೆಂಡೆಕಾಯಿ ನೀವು ಇಷ್ಟನ್ನು ಈ ತರ ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಚಪಾತಿ ಹಿಟ್ಟು ರೆಡಿ ಆಗೈತೆ. ಈ ಫ್ರೈಗೆ ಫ್ರೆಂಡ್ಸ್ ಹೆಂಗಿರ್ಬೇಕು ಅಂದ್ರೆ, ಖಾರದ ಪುಡಿ, ಧನಿಯಾ ಪುಡಿ, ಅರಿಶಿನ ಈ ತರ ಮಸಾಲ ಹಾಕ್ಬಿಟ್ಟು ಮಾಡಿದ್ರೆ ಚೆನ್ನಾಗಿರ್ತೈತೆ. ಅದನ್ನ ಒಂದ್ಸಲ ಮಾಡಿದ್ದೀನಿ. ಖಾರದ ಪುಡಿ, ಧನಿಯಾ ಪುಡಿ ಹಾಕ್ಬಿಟ್ಟು ಮಾಡಿದ್ರು ಚೆನ್ನಾಗಿರ್ತೈತೆ. ಅದಕ್ಕಿಂತ ಹಿಂದೆ ಫ್ಲಾಶ್ ಬ್ಯಾಕ್ ಅಲ್ಲಿ ಮಾಡಿದೀನಿ. ಅದಕ್ಕೆ ಫಾರ್ ದ ಫಸ್ಟ್ ಟೈಮ್ ಸಾಂಬಾರ್ ಪುಡಿ ಹಾಕಿ ಮಾಡೋಣ ಅಂತ ಅನ್ಕೋತಾ ಇದೀನಿ. ಮುದ್ದೆಗೆ ಮಾಡ್ತೀವಲ್ಲ ಫ್ರೆಂಡ್ಸ್ ನಾವು ಸಾಂಬಾರ್ ಪುಡಿ, ಬೆಂಡೆಕಾಯಿ ಹುಳಿ ಮಾಡ್ತೀವಲ್ಲ ಅದ್ರ ಬೆಂಡೆಕಾಯಿ ಫ್ರೈನ ಸಾಂಬಾರ್ ಪುಡಿ ಹಾಕ್ಬಿಟ್ಟು ಮಾಡೋಣ ಅಂತ ಅನ್ಕೋತಾ ಇದೀನಿ. ಕಾರಣ ಇಷ್ಟೇ, ಖಾರದ ಪುಡಿ ಮತ್ತೆ ಹಸಿಮೆಣಸಿನಕಾಯಿ ಎರಡೂ ಇಲ್ಲ ಮನೇಲಿ, ಅದಕ್ಕೋಸ್ಕರ ಇದು ಟ್ರೈ ಮಾಡೋಣ ಹೊಸದಾಗಿ ಚೆನ್ನಾಗಿರ್ತೈತೆ ಅಂತ ಅಂದ್ಬಿಟ್ಟು. ಒಂದು ಬಾಣಲಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೊಳ್ತಾ ಇದೀನಿ. ಫ್ರೈ ಅಲ್ವಾ, ಹಂಗಾಗಿ ಸ್ವಲ್ಪ ಕಂಜುಸ್ತಾ ನಾನು ಸೈಡ್ ಇಟ್ಟು ಎಣ್ಣೆ ಜಾಸ್ತಿ ಹಾಕ್ಲೇಬೇಕು. ಸಾಸಿವೆ ಸ್ವಲ್ಪ ಹಾಕೊಂಡು ಕರಿಬೇವನ್ನು ಬೆಳ್ಳುಳ್ಳಿ ಹಾಕಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ. ಈ ಫ್ರೈಗೆ ಸ್ವಲ್ಪ ಈರುಳ್ಳಿ ಹೆಚ್ಚಿಗೆ ಇದ್ರೆ ಚಪಾತಿ ಜೊತೆ ತಿನ್ನೋಕ್ಕೆ ಸೂಪರ್ ಟೂಪರ್ ಆಗಿರ್ತೈತೆ. ಅದಕ್ಕೆ 2 ಈರುಳ್ಳಿನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಆದಮೇಲೆ ಟೊಮೊಟೊ ಆಪ್ಷನಲ್ ಅಷ್ಟೇ ಫ್ರೆಂಡ್ಸ್, ಬೆಂಡೆಕಾಯಿ ಪಲ್ಯಕ್ಕೆ ಏನೋ ಬೇಕಾಗಿಲ್ಲ. ಸ್ವಲ್ಪ ಗೊಜ್ಜು ಥರ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಟೊಮೊಟೊ ಹಾಕ್ಕೊಂಡಿದ್ದೀನಿ. ಇದಿಷ್ಟು ಚೆನ್ನಾಗಿ ಫ್ರೈ ಆಗಿದ ತಕ್ಷಣನೇ ಬೆಂಡೆಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಸಪ್ರೇಟಾಗಿ ಹುರಿದಾಕೊಳ್ಳೋ ಅವಶ್ಯಕತೆ ಇಲ್ಲ. ಜೊತೆಗೆ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹಿಂಗೆ ಮಾಡೋದ್ರಿಂದ ಬೇಗನೂ ಬೇಯ್ತೈತೆ. ಸೈಡಲ್ಲಿ ಚಪಾತಿ ಮಾಡ್ಕೊಳ್ಳೋಷ್ಟರಲ್ಲಿ ಪಲ್ಯ ರೆಡಿ ಆಗಿಬಿಡ್ತೈತೆ. ಅಮ್ಮಮ್ಮ ಅಂದರೆ ಒಂದು 15 ನಿಮಿಷದಲ್ಲಿ. ಅದಕ್ಕೆ ಈ ಥರ ರೆಸಿಪಿನ ಟ್ರೈ ಮಾಡಿದೆ ನಾನು ಇವತ್ತು. ಇದನ್ನು ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು. ಒಂದು 2 ನಿಮಿಷ ಬಿಟ್ಟು ಕೈ ಆಡಿಸ್ತಾ ಇರಬೇಕು. ಅವಾಗ ಒಂದು 5 ನಿಮಿಷಕ್ಕೆ ಬೆಂದೋಗ್ತೈತೆ. ಆಮೇಲೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ತಿದ್ದೀನಿ, ಅರ್ಧ ಸ್ಪೂನಷ್ಟು. ಖಾರದ ಪುಡಿ ಹಾಕ್ಕೊಂಡ್ರೆ ಚೆನ್ನಾಗಿ ಬರ್ತಿತ್ತು, ಖಾರದ ಪುಡಿ, ಧನಿಯಾ ಪುಡಿ. ಬಟ್ ಇಲ್ಲ ಅಂದ್ಬಿಟ್ಟು ಸಾಂಬಾರು ಪುಡಿನೂ ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಂಡೆ. ಇದನ್ನು ಮಿಕ್ಸ್ ಮಾಡಿ ಬೇಯಿಸ್ಕೋಬೇಕು. ನಾನು ಏನು ನೀರು ಮಿಕ್ಸ್ ಮಾಡ್ದೇ ಬೇಯಿಸ್ಕೊಳ್ತಾ ಇದ್ದೀನಿ. ಬೇಕಾದ್ರೆ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡ್ರು ಸ್ವಲ್ಪ ಗೊಜ್ಜು ಥರ ಬರ್ತೈತೆ. ಆವಾಗಲೂ ಸಹ ಹಂಗೂ ಮಾಡ್ಕೋಬೋದು. ಸ್ವಲ್ಪ ತಟ್ಟೆ ಮುಚ್ಚಿ ಈ ಥರ ಫ್ರೈನ ಬೇಯಿಸ್ಕೊಬಿಟ್ರೆ ಹಬೆ ಬರ್ತೈತಲ್ಲ, ಅದರಲ್ಲಿ ಒಂದು ಸ್ವಲ್ಪ ಗೊಜ್ಜು ಥರ ಆಗ್ತೈತೆ. ಅದಕ್ಕೆ ಆ ಥರ ಮಾಡಿಕೊಂಡೆ. ಇಷ್ಟೇ ಸಿಂಪಲ್ಲು. ಇದನ್ನೊಂದು ಸ್ವಲ್ಪ ಲೋ ಫ್ಲೇಮಲ್ಲಿಟ್ಟು ಬೇಯಕ್ಕೆ ಸಾಂಬಾರು ಪುಡಿ ಸ್ವಲ್ಪ ಬೇಯೋ ಟೈಮ್ ತಗೋದೈತಲ್ಲ, ಆ ಗ್ಯಾಪಲ್ಲಿ ಚಪಾತಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇವತ್ತು ನಾನು ಸ್ಕ್ವಯರ್ ಟೈಪ್ ಚಪಾತಿ ಮಾಡ್ತಾಯಿದ್ದೀನಿ. ಟೇಪ್ ಅಲ್ಲ ಫ್ರೆಂಡ್ಸ್, ಟೈಪು. 3 ಲೇಯರ್ ಚಪಾತಿ ಇದು. ಒಂದು ಸಲ ಟ್ರೈ ಮಾಡಿದ್ದೆ, ಸಖತ್ತಾಗಿ ಬಂದಿತ್ತು. ಆವತ್ತಿಂದ ಚಪಾತಿನೇ ಮಾಡಿರಲಿಲ್ಲ, ಅದಕ್ಕೆ ಇವತ್ತು ಮಾಡ್ತಾಯಿದ್ದೀನಿ. ಈ ಥರ ರೌಂಡಾಗಿ ಒತ್ಕೊಂಡು ಫೋಲ್ಡ್ ಮಾಡಿಕೊಂಡು ಈ ಥರ ಮತ್ತೆ ತೀಡ್ಕೊಳ್ಳೋದು ಅಷ್ಟೇನೆ. 3 ಲೇಯರ್ ಬರ್ತೈತೆ, ಸೂಪರಾಗಿರ್ತೈತೆ. ಲೇಯರ್ ಬಿಡಿಸ್ಕೊಂಡು ತಿನ್ನೋಕ್ಕೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಈ ಥರ ಚಪಾತಿಗಳು ತಿನ್ನೋಕ್ಕೆ. ಇದು ತೀಡ್ಕೊಳ್ಳೋಷ್ಟರಲ್ಲಿ ಪಲ್ಯ ರೆಡಿಯಾಗಿತ್ತು. ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಸೈಡ್ಗೆ ಇಟ್ಕೊಂಡು ಹೆಂಚ ಮೇಲೆ ಚಪಾತಿನ ಬೇಯಿಸ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿಕೊಂಡೆ. ರಾತ್ರಿಯಲ್ಲೇ ಹಿಟ್ಟು ಕಲಿಸ್ಕೊಂಡ್ರೆ ತುಂಬ ಒಳ್ಳೇದು ಅನ್ನಿಸ್ತು ಫ್ರೆಂಡ್ಸ್ ನನಗೆ. ಉಬ್ಬಿ ಬರ್ತೈತೆ ಮತ್ತು ಚೆನ್ನಾಗಿ ಹದ ಬಂದಿರ್ತೈತೆ. ನಾನು ಅಲ್ಲೇ ಮಿಕ್ಸ್ ಮಾಡಿ ಅಲ್ಲೇ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬರ್ತೈತೆ, ಬಟ್ ಒಂಥರ ಟೇಸ್ಟ್ ಚೆನ್ನಾಗಿರ್ತೈತೆ. ರಾತ್ರಿನೇ ಈ ಥರ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಇನ್ಮೇಲೆ ಚಪಾತಿ ಮಾಡ್ಬೇಕಾದ್ರೆ ರಾತ್ರಿನೇ ಹಿಟ್ಟು ಕಲಸಿಟ್ಕೋಬೇಕು ಅಂತ ಗೊತ್ತಾಯಿತು. ನೋಡಿ ಎಷ್ಟು ಚೆನ್ನಾಗಿ ಪೂರಿ ಥರ ಹುಬ್ಬಿ ಬರ್ತೈತು. ಫುಲ್ ಖುಷಿ ಆಯಿತು ನನಗೆ. ಚಪಾತಿನೇ ಕನ್ಫ್ಯೂಸ್ ಆಗಿಬಿಟ್ಟೈತೆ, ಅದು ಪೂರಿ ಅಂದ್ಕೊಂಡು.
ಈ ಥರ ಲೋ ಫ್ಲೇಮಲ್ಲಿ ಉಲ್ಟಾ ಮಾಡಿ 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 ಈ ಕಲರ್ ಬರೋವರೆಗೂ ಬೇಯಿಸ್ಕೋಬೇಕು. ಈ ಥರ 3 ಲೇಯರ್ ಚಪಾತಿ ಮಾಡಿದಾಗ ನಾವು ಐ ಫ್ಲೇಮಲ್ಲಿ ಇಟ್ಕೊಂಡು ಬೇಗ ಚಪಾತಿ ಆಗ್ಬಿಡ್ಲಿ ಅಂತ ಬೇಯಿಸ್ಕೊಳಕ್ಕೆ ಹೋದರೆ ಮಧ್ಯ ಲೇಯರು ಬೇಯಲ್ಲ, ಹಿಟ್ಟು ಇರ್ತೈತೆ ಮತ್ತು ತಿಂದಮೇಲೆ ಹೊಟ್ಟೆ ನೋವು ಬರ್ತೈತೆ. ಅದಕ್ಕೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ಈ ಥರ ಒತ್ತಿ ಬೇಯಿಸ್ಕೋಬೇಕು. ಒಳಗಡೆದು ಲೇಯರು ಸೀದೋಗ್ಬಾರ್ದು, ಆದರೆ ಬೆಂದಿರಬೇಕು ಚೆನ್ನಾಗಿ. ಆ ಥರ ಈ ಚಪಾತಿ ಮಾಡ್ಬೇಕಾದ್ರೆ ನಾನು ಕಲ್ತ್ಕೊಂಡು ವಿಷಯ ಅದು. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತೈತೆ, ಸೇಮ್ ಪೂರಿ ಥರನೇ. ಎಷ್ಟು ಖುಷಿ ಆಗ್ತೈತಲ್ಲ ಈ ಥರ ಚಪಾತಿ ಪೂರಿ ಉಬ್ಬಿ ಬರಬೇಕಾದ್ರೆ. ಕಾಲು ನೋವೇ ಗೊತ್ತಾಗಲ್ಲ, ನಿಂತು ಮಾಡ್ತಿದ್ದೀವಪ್ಪ ಕಷ್ಟಪಟ್ಟು ಅಂತ. ನಮಗೆ ಖುಷಿ ಕೊಡೋದು ಅಡುಗೆ ಮನೇಲಿ ಟೇಸ್ಟಾಗಿರೋ ಅಡುಗೆಗಳು, ಉಬ್ಬಿ ಬರೋ ಚಪಾತಿಗಳು. ಲೇಯರ್ ಚಪಾತಿ, ಬೆಂಡೆಕಾಯಿ ಫ್ರೈ, ಚಟ್ನಿ ರೆಡಿ ಫ್ರೆಂಡ್ಸ್. ಚಟ್ನಿಗೆ ತೆಂಗಿನಕಾಯಿ, ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಉಪ್ಪು, ಕೊತ್ತಂಬರಿ ಇಷ್ಟೇ. ಒಗ್ಗರಣೆ ಮಾಡಿಲ್ಲ, ಏನಿಲ್ಲ, ಹಸಿ ಚಟ್ನಿ. ಅರ್ಜೆಂಟ್ಗೆ ಹಂಗೆ ರುಬ್ಬಿಟ್ಟೆ. ಚೆನ್ನಾಯ್ತಾ ಫ್ರೈ? ಟಾಮುಲು ನಿನ್ ಫೇವ್ರೇಟ್. ಮಾಡ್ಕೊಡ್ತೀನಿ ಬಿಸಿ ಫ್ರೈ. ಚೆನ್ನಾಯ್ತಾ ಫ್ರೆಂಡ್ಸ್? ಚಪಾತಿ ಈ ಥರ ಲೇಯರ್ ಆಗಿ ಬರ್ತೈತೆ. ಸಿ ಲೇಯರ್ ಹಿಂಗೆ ಚೆನ್ನಾಯ್ತಾ? ಓಕೆ, ನಮ್ಮ ಟಾಮುಗೀಗ ಬಿಸಿ ಚಪಾತಿ ಮಾಡ್ಕೊಡ್ಬೇಕು ಫ್ರೆಂಡ್ಸ್. ಅವನು ಒಂದೇ ಕಣ್ಣಲ್ಲಿ ಅಳ್ತಾವನೆ, ಬಾಕ್ಲಲ್ಲಿ ಶಾಪ್ ಆಗ್ತಾವನೆ. ಈಗ ನನಗಾಗಷ್ಟು ಚಪಾತಿ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬಂತು ಫ್ರೆಂಡ್ಸ್, ನಂಗೆ ಸಖತ್ ಇಷ್ಟ ಆಯಿತು. ಫುಲ್ ಖುಷಿ ಆಗೋದು ಹಿಂಗೆ ಬಂದರೆ. ಇದು ಸೆಕೆಂಡ್ ಟೈಮ್ ಫ್ರೆಂಡ್ಸ್ ನಾನು ಹಿಂಗೆ ಟ್ರೈ ಮಾಡ್ತಿರೋದು. ಓಪನ್ ಮಾಡಿದ್ರೆ ಲೇಯರ್ ಸಖತ್ತಾಗೋತಿದೆ. ಇದು ನಮ್ಮ ಟಾಮು ಚಪಾತಿ. ಅವನಿಗೆ ನಾರ್ಮಲಾಗೆ ಮಾಡಿದೆ. ಮತ್ತು ಟಾಮ್ಸ್ಗಳಿಗೆ ಎಣ್ಣೆ ಹಾಕಿದ್ದ ಐಟಮ್ಸ್ ಜಾಸ್ತಿ ಕೊಡಬಾರ್ದಂತೆ ಫ್ರೆಂಡ್ಸ್, ಅದಕ್ಕೆ ಅವ್ನಿಗೆ ಎಣ್ಣೆ ಹಾಕ್ತಿರ ಮಾಡಿದೆ ನೋಡಿ. ಅದಕ್ಕೆ ಅವನು ಸ್ಲಿಮ್ ಆಗಿ ಇಷ್ಟೊಂದು ಬ್ಯೂಟಿಫುಲ್ ಆಗಿರೋದು. ಟಾಮು ಇದು ನಿನ್ನ ಫೇವ್ರೇಟ್. ಟಾಮು ಎಣ್ಣೆ ಹಾಕಿರೋದೆ ಕೊಡ್ಲಾ? ನನ್ಗೆ ಅಭ್ಯಾಸ ಆಗ್ಬಿಟ್ಟೈತೆ ಫ್ರೆಂಡ್ಸ್ ಎಣ್ಣೆ ಐಟಮ್ಸು. ಲಾಸ್ಟ್ ತಗೋತೇ ಇಲ್ಲ. ನೋಡಿದ್ರ ಫ್ರೆಂಡ್ಸ್, ಇವನು ಸಹ ಎಣ್ಣೆ ಇಲ್ದಿದ್ದ ಐಟಮ್ಸ್ ಮುಕ್ತಲ್ಲ. ಟಾಮು ಇದು ಎಣ್ಣೆ ಹಾಕಿ ಮಾಡಿದ್ದೀನಿ. ತಗೊಳ್ಳ? ನಂಗೇನು ನಿನ್ನ ಹೊಟ್ಟೆ ತಾನೆ ಹಸಿಯೋದು, ಮಲ್ಕೋ. ಅವನ್ ಬೆಳಗ್ಗೆ ಬಿಸ್ಕೆಟ್ ತಿಂದವನೆ, ಹಾಲು ಕುಡ್ದವನೆ, ಅದಕ್ಕೆ ಆತರ ಬಿಲ್ಡಪ್ ತಗೋದವನ ಅಷ್ಟೇ ಫ್ರೆಂಡ್ಸ್. ಇದು ಆಕ್ಚುಲಿ ಚೆನ್ನಾಗಿರೋದು. ಹೊಟ್ಟೆ ಹಸ್ದಾಗ ಕೇಳ್ತಾನೆ ಕೊಡ್ತೀನಿ. ಇದು ನನ್ನ ಟಿಫನ್. ನಮ್ಮ ಹೆಣ್ಮಕ್ಳು ಟಿಫನ್ ಹಿಂಗೆ ಇರ್ತೈತೆ ಫ್ರೆಂಡ್ಸ್, ತಟ್ಟೆಯಲ್ಲಿ ಬಿಟ್ಟಿರುವ ಚಟ್ನಿಗಳು, ಪಲ್ಯಗಳು ಎಲ್ಲ. ಫ್ರೆಂಡ್ಸ್ ಟೊಮೊಟೊ ಕೆಚಪ್ಪು ಇದು ಹೆಂಗಿರ್ತೈತೆ ಗೊತ್ತಾ ಫ್ರೆಂಡ್ಸ್? ನಾನು ಹೇಳ್ಕೊಡ್ತೀನಿ ಬನ್ನಿ. ಜಾಮ್ ಹಾಕ್ಕೊಡ್ತಿರ್ತಾರೆ ಚಪಾತಿಗೆ. ಆದಷ್ಟು ಎಲ್ಲರೂ ನಾನು ಕೆಚಪ್ ಹಾಕ್ಕೊಂಡು ತಿಂತಾ ಇದ್ರೆ ನೋಡಿದವರು ಊಟನೇ ಬಿಟ್ಬಿಡ್ಬೇಕು. ಚಪಾತಿ ಅಂದ್ರೆ ದೂರ ಓಡೋಗ್ಬೇಕು ಆ ಥರ. ಆಯ್ತು ಬಿಡು. ಈ ಥರ ಕೆಚಪ್ ಎಲ್ಲ ಹಾಕ್ಕೊಂಡು ನನಗೆ ಬರೀ ಚಪಾತಿ ತಿನ್ನೋಕೆ ಇಷ್ಟ ಫ್ರೆಂಡ್ಸ್. ಪಲ್ಯ ಎಲ್ಲ ಸುಮ್ಮನೆ ಶಾಸ್ತ್ರಕ್ಕಷ್ಟೇ ನಾನು ತಿನ್ನೋದು. ಬೆಂಡೆಕಾಯಿ ಜೊತೆ ಟ್ರೈ ಮಾಡಿ ನೋಡ್ತೀನಿ. ಚಟ್ನಿ ಜೊತೆ ಎಲ್ಲಾದ್ರ ಜೊತೆನೂ ಕೆಚಪ್ ಸೂಟ್ ಆಗ್ತಿದೆ ಫ್ರೆಂಡ್ಸ್, ಸೂಪರ್ ಐತೆ. ನನಗೆ ಚಪಾತಿ ಅಂದ್ರೆ ಇಷ್ಟನೇ ಫ್ರೆಂಡ್ಸ್. ಆದ್ರೆ ನಾನು ಯಾಕೆ ಜಾಸ್ತಿ ಮಾಡಲ್ಲ ಅಂದ್ರೆ ಇದಕ್ಕೆ ಇದನ್ನೆಲ್ಲ ತೊಳಿಬೇಕಲ್ಲ ಅಂದ್ಬಿಟ್ಟೆ ನಾನು ಮಾಡಲ್ಲ ಫ್ರೆಂಡ್ಸ್. ಕೆಲವ್ರ ಮನೇಲಿ ಡೈಲಿ ಚಪಾತಿ, ರೊಟ್ಟಿ ಅದೆಲ್ಲ ಇರಬೇಕು. ಅವ್ರ ಹೆಣ್ಮಕ್ಳು ಹೆಂಗ್ ಮಾಡ್ತಾರೋ ಏನೋ, ನೆನ್ಸ್ಕೊಂಡ್ರೆ ಭಯ ಆಗ್ತದೆ. ಓಕೆ ಫ್ರೆಂಡ್ಸ್, ಇದು ರಾತ್ರಿ ಮಾಡಿದ್ದ ಅನ್ನ ಫ್ರೆಂಡ್ಸ್. ನಾನು ನೆನ್ನೆ ಉಪ್ಸಾರು ಮಾಡಿದ್ದೆ ಅಮಾವಾಸ್ಯೆ ದಿನ. ಭಾನುವಾರ ನಾನ್ ವೆಜ್ ಇರಲಿಲ್ಲ ಫ್ರೆಂಡ್ಸ್, ಅಮಾವಾಸ್ಯೆ ಅನ್ಬಿಟ್ಟು ತಂದಿಲ್ಲ. ಅನ್ನ ಮಾಡಿದ್ದೆ, ಜಾಸ್ತಿ ಮಿಕ್ಕೋಗ್ಬಿಟ್ಟೈತಿ. ಇದನ್ನ ವೇಸ್ಟ್ ಮಾಡೋಕ್ಕಂತೂ ಮನ್ಸು ಬರೋದೇ ಇಲ್ಲ. ಹಾಗಂತ ಹಾಕ್ಬಿಟ್ಟು ಮುದ್ದೆ ಮಾಡ್ಕೊಳ್ಳೋಣ ಅಂದ್ರೆ ಚಪಾತಿ ಮಾಡ್ಕೊಬಿಟ್ಟಿದ್ದೀನಿ. ಅದಕ್ಕೆ ನನಗೊಂದು ಐಡಿಯಾ ಬಂತು. ಇದರಲ್ಲಿ ನಾನೊಂದು ರೆಸಿಪಿ ಆಗಾಗ ಮಾಡ್ತಾ ಇರ್ತೀನಿ ಫ್ರೆಂಡ್ಸ್, ಅದನ್ನೇ ಮಾಡ್ತೀನಿ. ಸ್ಮೆಲ್ ಬಂದಿಲ್ಲ, ಈಗಷ್ಟೇ ಹಾಳಾಗಕ್ಕೆ ಸ್ಟಾರ್ಟ್ ಆಗ್ತಿದೆ. ಅಷ್ಟ ನಾನು ಎತ್ತೆಚ್ಕೊಂಡೆ. ಆದ್ರೂ ಒಂದ್ಸಲ ತೊಳ್ಕೊಬಿಡ್ತೀನಿ. ಅನ್ನ ಹಾಳಾಗ್ತೈತೆ ಇನ್ನೇನಂದಾಗ ತೊಳ್ಕೊಬಿಟ್ಟು ಮುದ್ದೆಗೆ ಬಳಸ್ಕೋಬೋದು ಫ್ರೆಂಡ್ಸ್. ಆಗಾಗ ನಾನು ಮಾಡೋಗ್ತಾ ಇರ್ತೀನಲ್ಲ ಹಂಗೇನೆ. ಈ ಥರ ಪಾತ್ರೆ ತುಂಬ ನೀರು ಹಾಕ್ಕೊಂಡು
ಹಿಂಗೊಂದ್ಸಲ ತೊಳ್ಕೊಂಡ್ರೆ ಅನ್ನ ರೆಡಿ. ಫ್ರೆಶ್ ಅನ್ನ. ಇದನ್ನ ಈ ತರ ಜಾರ್ಗೆ ಹಾಕೋತೀನಿ. ಏನಿಲ್ಲ ಫ್ರೆಂಡ್ಸ್, ಶಾರ್ಟ್ ಅಂಡ್ ಸ್ವೀಟ್ ಆಗಿ ಇದು ಮಾಡ್ತಾ ಇದೀನಿ. ಸಂಡಿಗೆ ಸ್ನಾಕ್ಸ್ ಆಗ್ತೈತೆ. ಒಂದೆರಡು ದಿನ ಒಣಗಿಸ್ಬಿಟ್ಟು ಎತ್ತಿಟ್ಬಿಟ್ರೆ ಶಿವಾಗ ಊಟ ಜೊತೆ ಸೈಡ್ಗೆ ಹಾಕೊಟ್ರು ಆಗ್ತೈತೆ. ಇಲ್ಲ ಸ್ನಾಕ್ಸ್ಗೆ ಸಂಜೆ ಬಂದ ತಕ್ಷಣ ಕೆಲಸದಿಂದ ಮಾಡಿಕೊಟ್ರು ಆರಾಮಾಗಿ ತಿನ್ಕೋತೈತೆ. ಅದಕ್ಕೆ ಯಾಕೆ ವೇಸ್ಟ್ ಮಾಡೋದು? ಇಷ್ಟನ್ನ ವೇಸ್ಟ್ ಮಾಡಿದ್ರೆ ರಾತ್ರಿ ನಿದ್ದೆ ಬರಲ್ಲ ನನಗೆ. ಒಂದೊಂದು ಟೈಮ್ ಈ ಅನ್ನಕ್ಕೆಲ್ಲ ಕಷ್ಟಪಟ್ಟಿರ್ತೀವಿ, ವೇಸ್ಟ್ ಮಾಡ್ಬೇಕಾದ್ರೆ ಎಷ್ಟು ಹೊಟ್ಟೆ ಉರಿತೈತೆ ಫ್ರೆಂಡ್ಸ್. ಅಪರೂಪಕ್ಕೆ ಹಿಂಗೆ ಜಾಸ್ತಿ ಮಾಡ್ಕೊಬಿಡ್ತೀನಿ ಅನ್ನನ. ಈ ಅನ್ನಕ್ಕೆ ಆಲ್ರೆಡಿ ತೊಳ್ಕೊಂಡಿದ್ದೀನಲ್ಲ, ಸಪ್ಪೆ ಆಗಿರ್ತೈತೆ. ಅದಕ್ಕೆ ಸ್ವಲ್ಪ ಉಪ್ಪು, ಜೀರಿಗೆ 1 ಸ್ಪೂನ್ ಅಷ್ಟು, 4 ಒಣಮೆಣಸಿನಕಾಯಿ ಇಷ್ಟು ಪ್ಲೇಟಲ್ಲಿ ತಗೊಂಡು ಮೊದಲು ನಾವು ಇದನ್ನ ರುಬ್ಕೋಬೇಕು. ಈ ತರ ಮಿಕ್ಸಿಲಿ ಮೊದಲು ಇದನ್ನ ಒಂದ್ ಸ್ವಲ್ಪ ರುಬ್ಕೋಬೇಕು, ಆಮೇಲೆ ಐಟಮ್ಸ್ ಹಾಕೋಬೇಕು. ಯಾಕೆ ಎಲ್ಲ ಒಟ್ಟಿಗೆ ಹಾಕಿ ರುಬ್ಕೋತಾ ಇಲ್ಲ ಅಂದ್ರೆ, ಈ ಐಟಮ್ಗಳು ಅವಲ್ಲ ಫ್ರೆಂಡ್ಸ್, ಪೂರ್ತಿ ನುಣ್ಣಗಾಗ್ಬಾರ್ದು, ತರ್ತರಿಯಾಗಿರ್ಬೇಕು. ಒಣಮೆಣಸಿನಕಾಯಿ, ಜೀರಿಗೆ, ಕರಿಬೇವು ಎಲ್ಲ. ಅದಕ್ಕೋಸ್ಕರ ಇದನ್ನ ಮೊದಲು 1/4 ಭಾಗ ರುಬ್ಕೊಳ್ಳೋದು. ಈ ತರ ತರ್ತರಿಯಾಗಿ ರುಬ್ಕೊಂಡಿದೀನಿ. ಒಣಮೆಣಸಿನಕಾಯಿ ಸ್ವಲ್ಪ ಪುಡಿ ಆಗೋದು ಕಷ್ಟನೇ, ಅದಕ್ಕೆ ಅದನ್ನ ಮುರಿದಿ ಹಾಕೋತೀನಿ. ಕರಿಬೇವು ಇದನ್ನ ಜಾಸ್ತಿನೂ ಮಾಡಿಕೋಬಹುದು ಫ್ರೆಂಡ್ಸ್. ಒಂದು 2-3 ತಿಂಗಳಿಗಾಗಷ್ಟು ಸಕ್ಕತ್ತಾಗಿರ್ತೈತೆ. ಕರಂ ಬೋಟಿ ತಿಂತೀವಲ್ಲ ನಾವು. ಬೋಟಿ ಅಂದ್ರೆ ನಾನ್ ವೆಜ್ ಬೋಟಿ ಅಲ್ಲ ಫ್ರೆಂಡ್ಸ್, ಮಾಮೂಲಿ ಬೋಟಿ, ನಾವು ಚಿಕ್ಕ ವಯಸ್ಸಲ್ಲಿ ತಿಂದಿರ್ತೀವಲ್ಲ ಆ ಬೋಟಿ. ಈ ತರ ರುಬ್ಕೋಬೇಕು ಫ್ರೆಂಡ್ಸ್ ತರ್ತರಿಯಾಗಿ. ಒಂದ್ 2 ಎಲೆ ಕರಿಬೇವು ಮೇಲೆನೇ ಐತೆ. ಈ ತರ ಒಂದು ವೇಲ್ ತಗೋಬೇಕು ಫ್ರೆಂಡ್ಸ್, ತೆಳ್ಳಗೆ. ಇದ್ರಲ್ಲಾದ್ರೆ ಬೇಗ ಒಣಗ್ತೈತೆ. ನಾನೇನಾದ್ರೂ ಒಂದು ಬಿಸಿಲಲ್ಲಿ ಬೇಕಾಗಿರೋ ಕೆಲಸ ಮಾಡಬೇಕಾದ್ರೆ ಅವತ್ತು ಬಿಸಿಲು ಜಾಸ್ತಿ ಇರಲ್ಲ. ಇದು ನನ್ನ ಲೈಫಲ್ಲಿ ನೋಡಿ ಸಾಕಾಗೈತೆ. ಸಂಡಿಗೆ ಹಾಕಕ್ಕೆ ಜಾಗನೇ ಇಲ್ದಿರೋ ಸಂಡಿಗೆ ಹಾಕೋಕ್ಕೆ ರೆಡಿ ಮಾಡಿದ್ದೀನಿ. ಅದಕ್ಕೂ ಮುಂಚೆ ಓನರ್ ಅವರ ನೋಡ್ಕೊಬರ್ಬೇಕು. ನಾನು ಇಷ್ಟು ಕೋಟಿಗಟ್ಟಲೆ ಖರ್ಚು ಮಾಡಿ ಗಿಡ ತಂದು ಇಟ್ಟಿರೋದು, ನೀನು ಸಂಡಿಗೆ ಒಣಗಾಕ ಅಂದ್ಬಿಟ್ಟು ನಾಯಿಗೆ ಹೊಡೆದಂಗೆ ಹೊಡಿತಾರೆ. ಅದಕ್ಕೂ ಮುಂಚೆ ನಮ್ಮ ಸೇಫ್ಟಿ ನಮಗೆ ಮುಖ್ಯ. ಸಂಡಿಗೆ ಏನು ಭಾರ ಇರಲ್ಲ, ಆದರೂ ಅವ್ರ ವಸ್ತು ಅಲ್ವಾ ಫ್ರೆಂಡ್ಸ್, ಅವ್ರಿಗೆ ಯಾರು ಕಾಣಿಸ್ತಾ ಇಲ್ಲ. ನಾನು ಸೇಫು. ಟಾಮು, ಓನರ್ ಬಂದ್ರೆ ಸಿಗ್ನಲ್ ಕೊಡೋ. ನಿನ್ನ ನಂಬಿ ಸಂಡಿಗೆ ಹಾಕಕ್ಕೆ ಹೋಗ್ತಾ ಇದ್ದೀನಿ. ಒಂದು ಗ್ಲಾಸಲ್ಲಿ ನೀರು ತಗೊಂಡಿದ್ದೀನಿ ಫ್ರೆಂಡ್ಸ್. ಇದೊಂದು ಸ್ವಲ್ಪ ಕೈಗೆ ಅಂಟ್ಕೊಳ್ಳೋ ಥರ ಆಗ್ತೈತೆ, ಅವಾಗ ಹಿಂಗೆ ಹಾಕೋಕ್ಕಾಗಲ್ಲ. ಅದಕ್ಕೆ ಈಗ ಇದನ್ನು ಈ ಥರ ತೆಳ್ಳಗೆ ಮಾಡಿ, ನಾವು ಎಷ್ಟು ತೆಳ್ಳಗೆ ಬೇಕಾದ್ರೂ ಹಾಕ್ಕೋಬೋದು. ಇಷ್ಟು ಅಗಲ ಹಾಕ್ಕೊಳ್ಳೋದು ಅಷ್ಟೇ. ಓಪ, ತುಂಬ ಮಂದಕ್ಕೆ ಹಾಕ್ಕೊಳಕ್ಕೆ ಹೋಗ್ಬಾರ್ದು, ಬೇಗ ಒಣಗಲ್ಲ, ಮತ್ತೆ ಸ್ಮೆಲ್ ಬಂದ್ಬಿಡ್ತೈತೆ ನಾಳೆಗೆ. ಅದಕ್ಕೆ ಬಿಸಿಲು ಚೆನ್ನಾಗಿದ್ರೆ ಎಷ್ಟು ಮಂದಕ್ಕಾದ್ರೂ ಹಾಕ್ಕೋಬೋದು. ಬಿಸಿಲೇ ಇಲ್ಲ ಇವತ್ತು. ಇದೆಲ್ಲ ಕೆಲಸ ಮಾಡೋಕ್ಕೆ ಇದಕ್ಕೆ ಅಂತ ಒಂದು ಜಾಗ ಇರ್ತಿದೆ ಫ್ರೆಂಡ್ಸ್. ಟೆರೆಸ್ಸೋ ಮನೆ ಮೇಲೇನೋ ಸೀಟ್ ಮೇಲೇನೋ ಹಾಕ್ಕೋಬೇಕು, ಬೇಗ ಬರ್ನ್ ಹಾಕೋ ಥರ ಆಗ್ಬಿಡ್ತೈತೆ. ನಾನು ಇಲ್ಲಿ ಮರದ ಮೇಲೆ ಗಿಡದ ಮೇಲೆ ಈ ಥರ ಹಾಕ್ಕೊಂಡು ಬಿದ್ದಿದ್ದೀನಿ. ವೇಸ್ಟ್ ಮಾಡಬಾರ್ದು ಫುಡ್ಡ. ಇಷ್ಟು ಸಂಡಿಗೆ ಆಗೈತೆ ಫ್ರೆಂಡ್ಸ್. ಇನ್ನೊಂದು 2 ದಿನ ಇಲ್ಲ, ನಾಳೆ ಫುಲ್ ಬಿಸಿಲು ಬಂದರೆ ಫುಲ್ಲು ಬಿಸಿಲಲ್ಲಿ ಹಾಕ್ಬಿಟ್ರೆ ನಾಳೆ ಒಂದೇ ದಿನ ಸಾಕು. ಇಷ್ಟು ಮಂದ ಹಾಕಿದ್ದೀನಲ್ಲ, ಒಣಗುತ್ತಾ ಅಂತ ನಿಮಗೆ ಡೌಟ್ ಇರ್ಬೋದು ಫ್ರೆಂಡ್ಸ್. ಒಣಗಿಬಿಟ್ರೆ ಸೇಮ್ ಹಪ್ಪಳ ಹೆಂಗಾಗ್ತೈತೆ ಅಷ್ಟು ತೆಳ್ಳಗಾಗೋಗ್ತೈತೆ. ನಾಳಿದ್ರಲ್ಲಿ ತೋರಿಸ್ತೀನಿ. ಇಲ್ಲಿದ್ರೆ ಸೇಫ್ ಫ್ರೆಂಡ್ಸ್. ನೋಡಿ, ಮನೆ ಎದುರುಗಡೆನೆ, ಅದಕ್ಕೆ ಇಲ್ಲೇ ಹಾಕ್ಕೊಂಡೆ. ಏನಾದರೂ ಕೆಲಸಗಳಿದ್ರೆ ಇಲ್ಲೇ ಮಾಡಿಕೊಂಡು ಇಲ್ಲೇ ನೋಡ್ಕೋಬೋದು ಅಂತ. ಅಲ್ಲಿ ಯಾರು ಏನು ಮುಟ್ಟಲ್ಲ. ಸ್ವಲ್ಪ ಗಿಡಗಳ ಮಧ್ಯೆ ಹಾಕಿದ್ದೀನಲ್ಲ, ಟಾಮ್ಸ್ ಫ್ರೆಂಡ್ ಬಂದ್ರೂ ಮುಟ್ಟೋಕ್ಕಾಗಲ್ಲ ಆ ಜಾಗನ ದಾಟಿ. ಆದರೂ ನಮ್ಮ ಸೇಫ್ಟಿಗೋಸ್ಕರ ನಾನು ಇಲ್ಲೇ ಇರಬೇಕು. ಅಮ್ಮ, ಸಂಡಿಗೆ ಕಡೆ ಒಂದು ಕಣ್ಣು ಇಟ್ಟಿರು, ತಿನ್ನಕ್ಕೆ ಕಣ್ಣಿಡ್ಬೇಡ. ನಿನ್ನ ಫ್ರೆಂಡ್ಸ್ ಏನಾದರೂ ಬಂದರೆ ಕಣ್ಣಿಡು. ಚಪಾತಿ ನನ್ನ ಕೈಲಿ ಹಿಡ್ಕೊಂಡು ತಿನ್ನಬಾರ್ದು. ಓಕೆ ಫ್ರೆಂಡ್ಸ್, ಈಗ ನಮ್ಮ ಕಿಚನ್ ಕ್ಲೀನ್ ಮಾಡಬೇಕು. ನಾನು ಈ ಸ್ಟವ್ ಶೆಲ್ಫ್ ಎಲ್ಲ ಬಟ್ಟೆ ತೊಳೆಯೋ ಸೋಪಿಂದನೇ ತೊಳ್ಕೊಳ್ತೀನಿ ಫ್ರೆಂಡ್ಸ್. ಪಾತ್ರೆ ತೊಳೆಯೋಕ್ಕೂ ಅಷ್ಟೇ ಬಟ್ಟೆ ಸೋಪೇನೆ ಬಳಸ್ತೀನಿ ಯಾವಾಗಲೂ. ಒಂದೊಂದ್ಸಲ ಪಾತ್ರೆ ತೊಳೆಯೋ ಸೋಪು ಎಲ್ಲ ತಂದು ನಾವು ಬಳಸಿ ಮಾಡೋದು. ನಾನು ಆದಷ್ಟು ಸ್ಟವ್ಗಳನ್ನ ರಾತ್ರಿ ಹೊತ್ತೇ ತೊಳೆದ್ಬಿಟ್ಟು ನಿದ್ದೆ ಮಾಡ್ತೀನಿ. ಇಲ್ಲಾಂದ್ರೆ ನಿದ್ದೆನೇ ಬರಲ್ಲ. ರಾತ್ರಿ ಎಲ್ಲ ನಾಗಿಣಿ ಥರ ಮೋಹಿನಿ ಥರ ಕಾಡ್ತಾ ಇರ್ತೈತೆ ಸ್ಟವ್ ನಿದ್ದೆಯಲ್ಲಿ ಬಂದು. ಆದರೆ ಈಗ ಚಪಾತಿ ಮಾಡಿಬಿಟ್ನಲ್ಲ, ಅದರಿಂದ ಕ್ಲೀನ್ ಮಾಡಲೇಬೇಕಾಗಿದ್ದಂಥ ಪರಿಸ್ಥಿತಿ ಬಂದ್ಬಿಡ್ತು. ಅದಕ್ಕೆ ಸೋಪ್ ಹಾಕಿ ನೀಟಾಗಿ ಎಲ್ಲ ಉಜ್ಜಿಕೊಂಡು ಬಟ್ಟೆನ ನೆನೆಸ್ಕೊಂಡು ಒರೆಸ್ಕೊಳ್ತೀನಿ. ಅದನ್ನೇ ಜಾಲ್ಸ್ಕೊಂಡು ಒರೆಸ್ಕೊಳ್ಳೋದು. ಆಚೆ ಸ್ಟವ್ ಎತ್ಕೊಂಡೋಗಿ ತೊಳ್ಕೊಬರೋದು ರಿಸ್ಕು. ಮತ್ತು ಅಲ್ಲೇ ಇದಿಲ್ವಲ್ಲ ಫ್ರೆಂಡ್ಸ್, ಸಿಂಕು ಇಲ್ವಲ್ಲ ತೊಳೆದ್ಬಿಟ್ಟು ಆಚೆ ತಳ್ಳಕ್ಕೆ. ಅದಕ್ಕೆ ಈ ಥರ ಮಾಡ್ಕೊಳ್ತೀನಿ. ಈ ಥರ ಮಾಡಿದ್ರೂ ನೀಟಾಗಿ ಕ್ಲೀನ್ ಆಗ್ತೈತೆ. 1-2 ಸಲ ಒಳ್ಳೆ ನೀರಲ್ಲಿ ಜಾಲ್ಸಿ ಬಟ್ಟೆಗಳನ್ನ ಒರೆಸ್ಕೊಬಿಟ್ರೆ ಮುಗೀತು. ಕಪ್ಗಳೆಲ್ಲ ಜೋಡಿಸ್ಕೊಂಡಿದ್ದೀನಲ್ಲ, ಅಲ್ಲೆಲ್ಲ ಹಸಿಟ್ಟು ಹೋಗಿರ್ತೈತೆ. ಅದಕ್ಕೆ ಅಲ್ಲೂ ನೀಟಾಗಿ ಬಟ್ಟೆನಲ್ಲಿ ಒರೆಸ್ಕೊಂಡು ಕ್ಲೀನ್ ಮಾಡಿಕೊಂಡೆ. ಇಬ್ರು ಒಂದೊಂದು ದಿಕ್ಕು. ಸಾಕ ಜಾಗ ಇಲ್ಲ, ಈ ಊರ್ನ ಖಾಲಿ ಮಾಡಿಸ್ಲಾ ಶಿವಕುಮಾರ್? ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ.
ಟಾಮ್ ಮ್ಯಾಟ್ ಬಿಟ್ಬಿಡು. ಅಲ್ಲಿ ಕುತ್ಕೋತಾನೆ ಫ್ರೆಂಡ್ಸ್ ಮ್ಯಾಟ್ ಹತ್ರ. ಶಿವ ಬರ್ಬೇಕಾದ್ರೆ ನೋಡ್ತೀರಾ ತುಳಿಯೋದು. ತುಳಸಿ ಇವನ್ನೇ ಅರ್ಧ ಶಾಪ ಹಾಕಿರಾನೆ. ಕರ್ಮ ಎಲ್ಲ ಚೆನ್ನಾಗಿ ಬರ್ಲಿ ನಮ್ಗೆ ಅನ್ಬಿಟ್ಟು. ಸಿಕ್ಸ್ ಪ್ಯಾಕ್ ಬಿಟ್ಕೊಂಡು ಓಕೆ ಫ್ರೆಂಡ್ಸ್, ಈಗ ಚಪಾತಿ ತಿಂದು ಜೀವನ ಬೇಸರ ಆಗಿತ್ತು. ತಿನ್ನೋ ಗಂಟೆ ಚೆನ್ನಾಗಿ ಚಪ್ಪರಿಸ್ಕೊಂಡು ತಿನ್ಬಿಟ್ಟಿರೋದು ಆಮೇಲೆ ಅನ್ನೋದು ಇದೇ ಆಗೋದು ಫ್ರೆಂಡ್ಸ್. ನಮ್ಗೆ ಏನಿದ್ರು ಅನ್ನ ಸಾರು ಮುದ್ದೆ ಇವೆ ಫ್ರೆಂಡ್ಸ್. ಅದಕ್ಕೆ ಅಕ್ಕಿ ತೊಳೆದು ಮುದ್ದೆಗೆ ಇಟ್ಟಿದ್ದೀನಿ. ಈಗ ನನಗಿರೋ ಪರಿಸ್ಥಿತಿಲಿ ಅನ್ನ ಮಾಡ್ಬಿಟ್ಟು ಸುಮ್ಮನೆ ಮಲಗಬೇಕಿತ್ತು. ಆದ್ರೆ ನಾನು ಸುಮ್ಮನೆ ಮಲಗೋ ಮಗಳೇ ಅಲ್ಲ. ಅದಕ್ಕೆ ಮುದ್ದೆ ಮಾಡೋಣ ಅಂದ್ಬಿಟ್ಟು ಬಸಳೆ ಸೊಪ್ಪು ತಗೊಂಡಿದ್ದೀನಿ ಫ್ರೆಂಡ್ಸ್. ಇದೊಂದು ಟ್ರಿಪ್ಗೆ ಆಗೋಷ್ಟು ಐತೆ. ಎಷ್ಟು ದಿನ ಅಂತ ಸ್ಟಾಕ್ ಇಟ್ಕೊಂಡು ತಿನ್ನೋದು ಅಂದ್ಬಿಟ್ಟು ಒಂಥರ ಇದು ಸಾರಿಗೆ ಇದು ಅನ್ನಕ್ಕೆ ಸೂಟ್ ಆಗಲ್ವಲ್ಲ ಫ್ರೆಂಡ್ಸ್. ಅದಕ್ಕೆ ನಾನು ಮುದ್ದೆಗೆ ಮ್ಯಾಚ್ ಮಾಡ್ತಾ ಇದ್ದೀನಿ. ಹೆಂಗೆ ಅಂದರೆ ನಾವು ಸಬ್ಬಕ್ಕಿ ಸೊಪ್ಪನ್ನ ಪಾಲಕ್ ಸೊಪ್ಪನ್ನ ಕಡಲೆಬೇಳೆ ಹಾಕ್ಬಿಟ್ಟು ಮಾಡ್ತೀವಿ ಫ್ರೆಂಡ್ಸ್. ತುಂಬ ರುಚಿಯಾಗಿರ್ತೈತೆ. ನೆನ್ಸ್ಕೊಂಡ್ರೆ ಬ್ಯಾಲ್ ನೀರು ಬರ್ತೈತೆ, ಆ ಥರ ಇರ್ತೈತೆ. ಅದೇ ಥರ ಇದನ್ನು ಮಾಡಿದ್ರೆ ಕಾಯಿ ಎಲ್ಲ ರುಬ್ಬಾಕಿ ಒಣಮೆಣ್ಸಕ್ಕೆ ಕೊತ್ತಂಬರಿ ಎಲ್ಲ ಹೆಂಗೆ ಬರ್ಬೋದು ಅಂತ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈಗ ಇವನ್ನೆಲ್ಲ ಮುಗಿಸ್ಬಿಟ್ಟು ಅಡುಗೆನ ನನಗೆ ಇಂಪಾರ್ಟೆಂಟ್ ವೆರಿ ವೆರಿ ಇಂಪಾರ್ಟೆಂಟ್ ಕೆಲಸ ಐತೆ ಫ್ರೆಂಡ್ಸ್. ನನಗೂ ಶಿವಾಗೆ ಅದನ್ನು ಮಾಡಬೇಕು. ಅದಕ್ಕೆ ಪಟ ಅಂತ ಅಡುಗೆ ಮಾಡ್ಬಿಡ್ತೀನಿ. ಕಡಲೆಬೇಳೆನ ತೊಳೆದು ಕುಕ್ಕರಲ್ಲಿ ಹಾಕೊಂಡಿದ್ದೀನಿ. ಅದಕ್ಕೆ 2 ಟೊಮೊಟೊ ಹಾಕೊಂಡು ಒಣಮೆಣಸಿನಕಾಯಿ ಹಾಕೊಳ್ತಾ ಇದ್ದೀನಿ. ಸೊಪ್ಪು ಹಾಕೊಳ್ತಾ ಇದ್ದೀನಿ. ಈರುಳ್ಳಿ ಬೆಳ್ಳುಳ್ಳಿ ಹಾಕೊಂಡಿಲ್ಲ ಫ್ರೆಂಡ್ಸ್. ಹಸಿಮೆಣಸಿನಕಾಯಿ ಹಾಕಿ ಮಾಡ್ಕೋಬೇಕಾಯ್ತು. ಹಸಿಮೆಣಸಿನಕಾಯಿ ಇರಲಿಲ್ಲ. ಆಮೇಲೆ ಉಪ್ಪು ಹಾಕೊಂಡು ನೀರು ಹಾಕೊಂಡು ಇದನ್ನು ಒಂದೇ ವಿಸಿಲ್ ಕೂಗಿಸ್ಕೊತೀನಿ. ಅಷ್ಟು ಬಂದರೆ ಸಾಕು. ಆಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಬೆಳ್ಳುಳ್ಳಿನ ಲಾಸ್ಟಲ್ಲಿ ಒಗ್ಗರಣೆ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ನಾನು ಪಾಲಕ್ ಸೊಪ್ಪನ್ನ ಹಿಂಗೆ ಮಾಡ್ತೀನಿ. ಅದಕ್ಕೆ ಅದೇ ಥರ ಟ್ರೈ ಮಾಡಿ ನೋಡೋಣ ಅಂದ್ಬಿಟ್ಟು ಆಮೇಲೆ ಅನ್ನದ ಮುದ್ದೆ ಕೇಳಿದ್ರಿ ಫ್ರೆಂಡ್ಸ್. ಹಿಂಗೆ ಅನ್ನನ ನುಣ್ಣಗೆ ಬೇಯಿಸ್ಕೊಂಡು ಒಂದು ಸ್ವಲ್ಪ ಹಸಿಟ್ಟು ಹಾಕೊಂಡು ಈ ಥರ ಮಾಡಿ ಇದನ್ನು 1-2 ನಿಮಿಷ ಬೇಯಿಸ್ಕೊಂಡು ಆಮೇಲೆ ತಿರ್ಗಿಸ್ಕೊಂಡು ಮತ್ತೆ ಬೇಯಿಸ್ಕೊಳ್ಳೋದು. ತುಂಬ ಈಸಿ. ರಾಗಿ ಮುದ್ದೆಗಿಂತ ಈಸಿ ಇದು ತಿರ್ಗಿಸ್ಕೊಳ್ಳೋದು. ಆದರೆ ಬಿಸಿ ಇದ್ದಾಗೆ ತಿನ್ಬೇಕು, ತಣ್ಣಗಾದ್ರೆ ತಿನ್ನೋಕ್ಕಾಗಲ್ಲ. ಒಂದು ವಿಸಿಲ್ ಬಂದಿತ್ತು ಸಾರುನು. ಅಷ್ಟರಲ್ಲಿ ಸೊಪ್ಪು ಟೊಮೊಟೊ ಒಣಮೆಣಸಿನಕಾಯಿ ಎಲ್ಲ ಸಪ್ರೇಟ್ ಮಾಡಿಕೊಂಡೆ, ರುಬ್ಕೋಬೇಕಲ್ಲ. ಹಂಗಾಗಿ ಪಾಲಕ್ ಸೊಪ್ಪಿಗೆ ಈ ಥರ ಮಾಡಿ ನೋಡಿ ಫ್ರೆಂಡ್ಸ್, ಸೂಪರಾಗಿರ್ತೈತೆ. ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ಜೀರಿಗೆ ಹಾಕಿ ನುಣ್ಣಗೆ ರುಬ್ಕೊಂಡೆ. ಅದೇ ಕುಕ್ಕರ್ಗೆನೇ ಒಗ್ಗರಣೆಯಿಂದ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಬೆಳ್ಳುಳ್ಳಿ, ಈರುಳ್ಳಿ, ಕರಿಬೇವು ಇವಿಷ್ಟು ಒಗ್ಗರಣೆ ಮಾಡಿಕೊಂಡು ರುಬ್ಬಿಟ್ಕೊಂಡಿರೋದನ್ನ ಹಾಕ್ಕೊಳ್ಳೋದು. ಮಾಡ್ತಿ ಅಷ್ಟೊತ್ತೂ ಪಾಲಕ್ ಸೊಪ್ಪು ಮಾಡೋ ಥರನೇ ಸ್ಮೆಲ್ ಘಮ ಘಮ ಅಂತ ಇತ್ತು. ಸ್ವಲ್ಪ ಟೇಸ್ಟ್ ಕಮ್ಮಿ ಅಂತ ಅನ್ನಿಸ್ತು. ನನಗನ್ನಿಸ್ತು ಇದಕ್ಕೆ ಹುಣಸೆ ಹುಳಿ ಹಾಕಿ ಮಾಡಿದ್ರೆ ತುಂಬ ರುಚಿಯಾಗಿರ್ತೈತೆ ಅಂತ. ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ತೀನಿ. ಸಾರಿಗೆ ನೀರು ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಂಡೆ. ಸ್ವಲ್ಪ ಉಪ್ಪು ಕಮ್ಮಿ ಇತ್ತು, ಉಪ್ಪು ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕಿ ಕುದಿಸ್ಕೊಂಡೆ. ಸೊಪ್ಪು ರುಬ್ಕೋಬೇಕಾದ್ರೆ ಹಸಿ ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಕೊಂಡ್ರೆ ಘಮ ಘಮ ಅಂತ ಬರ್ತಾ ಇರ್ತೈತೆ. ಮರ್ತುಬಿಟ್ಟೆ, ಅದಕ್ಕೆ ಕುದಿಯೋ ಟೈಮಲ್ಲಿ ಹಾಕ್ಕೊಂಡಿದ್ದೀನಿ. ಮುದ್ದೆನೂ ಚೆನ್ನಾಗಿ ಬೆಂದಿತ್ತು. ಅಷ್ಟರಲ್ಲಿ ಹಿಂಗೆ ನುಣ್ಣಗೆ ಮಿಕ್ಸ್ ಮಾಡಿಕೊಂಡು ಇದನ್ನು ಮುದ್ದೆ ಕಟ್ಕೊಳ್ಳೋದಷ್ಟೇ. ನಮ್ಮ ಕಡೆ ಇದೇ ಮುದ್ದೆನೇ. ಶಿವನ್ ಮದುವೆ ಆದಾಗಿಂದ ರಾಗಿ ಮುದ್ದೆ ಮುಖನ ನಾನು ನೋಡ್ತಿರೋದು. ನೀವು ಕೇಳ್ತಾ ಇದ್ದಿದ್ದು ಅನ್ನದ ಮುದ್ದೆ. ಈ ಬಸಳೆ ಸೊಪ್ಪನ್ನ ಹಿಂಗೆ ಮಾಡಿದ್ದೀನಿ. ಶಿವನೇ ಹೇಳ್ಬೇಕು, ಅಪ್ಪಿ ಇದು ಮಾತ್ರ ಒರಿಜಿನಲ್ ರಿವ್ಯೂ ಕೊಡು. ಬಸಣ್ಣನೇ ಬಂದಿರೋದು ಹತ್ರಕ್ಕೆ. ಕಹಿನಾ ಕಹಿ ಬರ್ತೈತೇನೋ ಫ್ರೆಂಡ್ಸ್. ಬಸಣ್ಣಿ ಬಾ ಅಪ್ಪ. ಇಲ್ಲ ಒಂದ್ ಸೆಕೆಂಡ್ ಶಾಕೆ ಆಗೋಯ್ತು. ಸತ್ತ ಕಿತ್ಬಿಟ್ಟು ಬಂದೈತೆ ಫ್ರೆಂಡ್ಸ್. ಕಳೆ ಕಿತ್ಬಿಟ್ಟು ಕಾಂಗ್ರೆಸ್ ಗಿಡನ ಕೈ ಸರಿಯಾಗಿ ತೊಳೆದಿಲ್ಲ. ನಾನೇ ಶಾಕ್ ಆಗೋದೆ. ಚೆನ್ನಾಗಿ ಬಂದೈತೆ ಫ್ರೆಂಡ್ಸ್. ಪಾಲಕ್ ಸೊಪ್ಪು ಇದ್ದಂಗೆ ಐತೆ. ಪರವಾಗಿಲ್ಲ, ಚೆನ್ನಾಗಿ ಬಂದೈತೆ. ಅದೇ ಹುಳಿ ಬಿಟ್ಟು ಮಾಡ್ಬೇಕಾಯ್ತು ಅಂತ ಅನ್ನಿಸ್ತೈತೆ. ನೆಕ್ಸ್ಟ್ ಟೈಮ್ ಹುಳಿ ಬಿಟ್ಟು ಎಕ್ಸ್ಪೆರಿಮೆಂಟ್ ಮಾಡ್ತೀನಿ. ಇವುಗಳನ್ನ ತೊಳೆದೆ ಅಪ್ಪ ಸ್ವಾಮಿ, ನೀವು ನಂಬಲ್ಲ ಫ್ರೆಂಡ್ಸ್. 1 hour ಇಲ್ಲಿರೋದೆಲ್ಲ ಏನೋ ಪ್ಲಾಸ್ಟರ್ ಅಂಟಿಸಿರ್ತಾರಲ್ಲ, ಸ್ಟಿಕ್ಕರು, ಅದೆಲ್ಲ ಉಜ್ಜಿ ತೊಳೆಷ್ಟರಲ್ಲಿ 2 ಕಡೆ ಮಾಡಲೇಬೇಕಿದ್ರಲ್ಲಿ ಏನಾರ ಒಂದು. ಇನ್ನು 4-5 ಕ್ಯಾನ್ಗಳವೆ ಫ್ರೆಂಡ್ಸ್. ಮೊದಲು 2 ಮಾಡಿ ಮಿಕ್ಕಿದವು ಆಮೇಲೆ ಮಾಡ್ತೀವಿ. ಟಾಮ್ಸಿ, ಆರ್ ಯು ಎಕ್ಸೈಟೆಡ್? ತಮಲು ಸ್ವಲ್ಪ ಸೈಡ್ ಬಿಡು. ಅವನಿಗೆ ತಲೆ ದಿಂಬಿದು ಫ್ರೆಂಡ್ಸ್. ಸ್ವಲ್ಪ ಒಂದು ಪೆನ್ಸಿಲ್ ಎತ್ಕೊಳ್ತೀನಿ ಅಷ್ಟೇ. ಇಲ್ಲೇನು ಹಿಂಗೈತೆ ಅನ್ಕೋಬೇಡ್ರಿ ಫ್ರೆಂಡ್ಸ್. ಇರೋ ಜಾಗದಲ್ಲಿ ಹೆಂಗೋ ತುರ್ಕಿ ಪರ್ಕಿ ಇದೆಲ್ಲ ನನ್ನ ಟ್ಯಾಲೆಂಟ್ಗೆ ಬೇಕಾಗಿರೋ ವಸ್ತುಗಳು ಇಲ್ಲಿರೋವೆಲ್ಲ. ಈ ಥರ ಒಂದು ಮಾರ್ಕ್ ಮಾಡಿದ್ದೀನಿ ಫ್ರೆಂಡ್ಸ್. ನಿನ್ ಕುಯ್ತಾರ ನಾನು ಬರ್ತೀನಿ. ಏನಪ್ಪೇ ಒಂದು ಗಂಡು ಮಗು ಹೋಗಿ ಕುಯ್ಯಕ್ ಬರಲ್ಲಪ್ಪಿ. ಸಿ ಫ್ರೆಂಡ್ಸ್, ಯಾಕಾಗಲ್ಲ, ನಾನು ಟ್ರೈ ಮಾಡ್ತೀನಿ ಫ್ರೆಂಡ್ಸ್. ಆಗ್ತೈತೆ ಫ್ರೆಂಡ್ಸ್. ತೆಳ್ಳಗೆ ಐತೆ. ಕಷ್ಟ
ಹಂಗೆ ಚುಚ್ಕೊಂಡು ಹೋಗು. ನಾನು ಚುಚ್ಬಿಟ್ಟಿಯಾ? ನಾನವನಲ್ಲ. ಅದೊಂದು ಬರ್ಡ್ ಬತ್ತಿದೆ ಫ್ರೆಂಡ್ಸ್, ಪಕ್ಷಿ ಶೇಪ್ ಬತ್ತಿದೆ. ಆಗಲ್ಲ, ಎಲ್ರು ಮಾಡವ್ರೆ ಗಂಡಸ್ರೆ ಕಟ್ ಮಾಡ್ಕೊಡತ್ತಾನೆ ಫ್ರೆಂಡ್ಸ್. ಇದೆಲ್ಲ ಹ್ಯಾಂಡ್ ಕ್ರಾಫ್ಟ್ಗೆ ಬೇರೆ ಯಾವ್ದಕ್ಕೂ ಕರೆಯಲ್ಲ ಫ್ರೆಂಡ್ಸ್. ಇದು ಎಫರ್ಟ್ ಹಾಕೋದೈತೆ ಅನ್ಬಿಟ್ಟು ಕರೆದೆ ಅಷ್ಟೇ, ಗಂಡು ಮಕ್ಳ ಕೆಲಸ ಅಂತ. ಇಲ್ಲಿ ಕ್ಯಾಂಡಲ್ ಹಚ್ಕೊಂಡು ಸುಟ್ಕೊಂಡು ಇದು ಮಾಡ್ತೈತೆ. ಓಪ ಕೈ ಹುಷಾರು, ಕೈ ಸುಟ್ಕೊಬಿಟ್ಟಿ. ಆಮೇಲೆ ಹಾಕೋಪ ನನ್ನ ಮೇಲೆ ಬಿಟ್ಬಿಡ್ತೀಯ. ಬಿಡದೆ ಹರಸಾಹಸ ಪಡುತ್ತಿರುವ ಶಿವಕುಮಾರ್. ಯಾಕೆ ಫ್ರೆಂಡ್ಸ್, ಶಿವ ಆಗೋದೇ ಇಲ್ಲ ಅಂತ ಹೋಗೇ ಬಿಟ್ಬಿಟ್ಟು ಫೈನಲಿ ಕಟ್ ಮಾಡ್ತಾ ಇದ್ದೀನಿ ನಾನೇನೆ. ಪಕ್ಷಿ ಬಂತು. ಇನ್ನೊಂದು ಸ್ವಲ್ಪ ಫ್ರೆಂಡ್ಸ್ ಇಲ್ಲಿ ಶೇಪ್ ಕೊಟ್ಕೋತಾ ಇದ್ದೀನಿ. ಎರಡು ಕಡೆ ಮುಖ ಬರಬೇಕು ಬಾತ್ಕೊಳಿದು. ಇದು ಕಣ್ಣು ಮುಗಲ್ಲ, ಆಮೇಲೆ ಬರೀತೀನಿ. ಅಂತೂ ಇಂತೂ ಹರಸಾಹಸ ಪಟ್ಟು ಮುಗಿಸ್ದೆ, ಒದ್ದಾಡ್ಬಿಟ್ಟೆ ಫ್ರೆಂಡ್ಸ್. ಇದಕ್ಕೆ ಮಾತ್ರ ನನ್ನ ಲೈಫಲ್ಲಿ ವೆರಿ ಕಷ್ಟದ ಹ್ಯಾಂಡ್ ಕ್ರಾಫ್ಟ್ ಅಂದರೆ ಇದೇನೇನೆ. ಕಟ್ ಮಾಡ್ಬಿಟ್ಟು ಆಮೇಲೆ ಪೇಂಟಿಂಗ್ ಸ್ಟಾರ್ಟ್ ಮಾಡಿದೆ. ಪೇಂಟಿಂಗ್ ಏನು ಬೇಕಾಗಿಲ್ಲ, ಕಣ್ಣು ಮೂಗು ಬಾಯೆಲ್ಲ ಬರ್ಕೊಬಿಟ್ಟಿದ್ದೀರೆ, ಸರಿ ಹೋಗೋದು. ಇತ್ತಲ್ಲ ಬಾತ್ಕೋಳಿಗಳು ವೈಟ್ ಕಲರ್ ಇರ್ತವೆ, ಈ ಥರ ಆರೆಂಜ್ ಕಲರ್ ಯೆಲ್ಲೋ ಕಲರ್ ಎಲ್ಲೂ ಇರಲ್ವಲ್ಲ, ಅದಕ್ಕೆ ಇರೋದನ್ನ ಯಾಕೆ ಏನಾದರೂ ಮಾಡೋಣ ಅಂತ ಅಂದ್ಬಿಟ್ಟು ನನಗೆ ಪೇಂಟಿಂಗ್ ಅಂದರೆ ಇಷ್ಟ ಫ್ರೆಂಡ್ಸ್. ಅದಕ್ಕೆ ಇಷ್ಟೆಲ್ಲ ಸಾಹಸ ಪಡ್ತಾ ಇದ್ದೀನಿ. ಪರವಾಗಿಲ್ಲ, ಅಂಟ್ಕೊತಾಯಿತ್ತು. ಇದಕ್ಕೆ ಒಂದು ಕೋಟ್ ಹೊಡೆದ್ಬಿಟ್ಟು ಇದ್ರ ಮೇಲೆ ಆರದ ಮೇಲೆ ಇನ್ನೊಂದು ಕೋಟ್ ಹೊಡೆದ್ರೆ ಸಖತ್ತಾಗಿ ಕಾಣಿಸುತ್ತೆ, ರಿಯಲ್ ಪಕ್ಷಿ ಥರನೇ. ಆದರೆ ನಾನು ಒಂದೇ ಕೋಟ್ ಹೊಡೆದೆ, ಪೇಂಟ್ ಕಮ್ಮಿ ಇತ್ತು. ಮತ್ತು ಇನ್ನೊಂದು ಡಬ್ಬನ ನಾನು ಮಾಡೋಕ್ಕೆ ಆಗಿಲ್ಲ ಫ್ರೆಂಡ್ಸ್. ಇದೇನೇ 2 ಅವರ್ ಟೈಮ್ ತೊಗೊಂಡೆ ನಾನು ಕಟ್ ಮಾಡಿ ಪೇಂಟ್ ಮಾಡೋಕ್ಕೆ. ಇನ್ನೊಂದು ಡಬ್ಬ ನನಗೆ ಇಟ್ಬಿಟ್ಟೆ, ಇನ್ನೊಂದು ದಿನ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ವೀಡಿಯೋಗಳೆಲ್ಲ ಎಷ್ಟು ಈಸಿಯಾಗಿ ಕಟ್ ಮಾಡ್ತಾರೆ, ಸಣ್ಣ ಚಾಕಲ್ಲಿ. ಆ ಕಡೆ ಡಬ್ಬಗಳು ತುಂಬ ಸಾಫ್ಟ್ ಇದ್ದಾವೇನೋ, ನಮ್ಮ ಕರ್ನಾಟಕದ ಡಬ್ಬಗಳು ಇಷ್ಟು ಸ್ಟ್ರಾಂಗ್ ಇದ್ದಾವೆ ಅಂತ ಅನ್ಕೋತೀನಿ. ಪೇಂಟ್ ಎಲ್ಲ ಮಾಡಿದಾದ್ಮೇಲೆ ನನ್ನ ಹತ್ರ ಬ್ಲ್ಯಾಕ್ ಕಲರ್ ಪೇಂಟ್ ಇಲ್ವಲ್ಲ ಫ್ರೆಂಡ್ಸ್, ಅದಕ್ಕೆ ನಂದು ಎಕ್ಸ್ಪೈರ್ಡ್ ಆಗಿರೋ ಐಲೈನರ್ ಇತ್ತು. ಅದರಲ್ಲಿ ಕಣ್ಣು ಮೂಗು ಬರೆದ್ಬಿಟ್ಟು ಬಾಯಿಗೆ ವೈಟ್ ಕಲರ್ ವಾಟರ್ ಕಲರ್ ಪೇಂಟಿಂಗ್ ಹೊಡಿತಾ ಇದ್ದೀನಿ. ಈ ಥರ ಪೇಂಟಿಂಗ್ ಇಲ್ಲಿ ವಾಟರ್ ಕಲರ್ ಪೇಂಟಿಂಗ್ ಅಂಟೋದು ಸ್ವಲ್ಪ ಕಷ್ಟ ಆಗ್ತೈತೆ, ಹಿಂಗೆ ಕಷ್ಟಪಟ್ಟು ಬರೆದೆ. ಆಮೇಲೆ ಇಲ್ಲಿ ಕೆಳಗಡೆ ಯೆಲ್ಲೋ ಕಲರ್ ಪೇಂಟ್ ಇತ್ತಲ್ಲ, ಅದಕ್ಕೆ ಒಂದು 3 ಹಾರ್ಟ್ ಬರೆದ್ಬಿಡೋಣ, ಚೆನ್ನಾಗಿ ಕಾಣಿಸ್ತೈತೆ ಕಂಪ್ಲೀಟಾಗಿ ಅಂತ ಬರ್ಕೊಂಡೆ. ನಾನಿಷ್ಟು ಕಷ್ಟಪಟ್ಟಿದ್ದು ಇದಕ್ಕೆ ಫ್ರೆಂಡ್ಸ್. ನಾನು ಮೇಕಪ್ ಐಟಮ್ಸ್ ಎಲ್ಲ ಒಂದು ಕಡೆ ಇಟ್ಕೋಬೋದು ಆರಾಮಾಗಿ ಈಸಿಯಾಗಿ, ನೋಡೋಕ್ಕೂ ಸ್ವಲ್ಪ ಡೆಕೋರೇಟಿವ್ ಆಗಿ ಕಾಣಿಸ್ತೈತೆ ಅಂತ. ಫೈನಲ್ ಲುಕ್ ಹಿಂಗಿತ್ತು ಫ್ರೆಂಡ್ಸ್. ಇನ್ನೂ ಡ್ರೈ ಆಗ್ತಾ ಇದೆ, ನಾಳೆ ಮತ್ತೊಮ್ಮೆ ತೋರಿಸ್ತೀನಿ ಹೆಂಗೆ ಕಾಣಿಸ್ತೈತೆ ಅಂತ ಅಂದ್ಬಿಟ್ಟು. ಹ್ಯಾಂಡ್ ಕ್ರಾಫ್ಟ್ ಹೆಂಗೈತೆ? ಸೂಪರ್ ಅವ್ರೆ. ಮಧ್ಯದಲ್ಲಿ ಓಡೋಗ್ಬಿಟ್ಟೆ ಫ್ರೆಂಡ್ಸ್, ಹೆಲ್ಪ್ ಮಾಡ್ತೀರಾ? ಹೋಗ್ಬಿಟ್ಟು ಅಲ್ಲಿ ಚೇರ್ ಹಾಕೊಂಡು ಕೂತಿರೋದು. ಓಕೆ ಫ್ರೆಂಡ್ಸ್, ಇನ್ನೊಂದು ನಾಳೆ. ಈಗ ವಿಶ್ ಮಾಡೋಣ. ಸುನೀತಾ ಸಿಸ್ಟರ್ ವರ್ಷ ಹಾಯ್. ಪನ್ವಿತ್ 24ನೇ ತಾರೀಕು ಬರ್ತಡೆ, ಹ್ಯಾಪಿ ಬರ್ತ್ಡೇ. ಶರಣ್ಯ 16ನೇ ತಾರೀಕು ಬರ್ತಡೆ, ನೆಕ್ಸ್ಟ್ ಮಂತ್, ಹ್ಯಾಪಿ ಬರ್ತ್ಡೇ. ದುಗಂತ್ ಗೌಡ ಹ್ಯಾಪಿ ಬರ್ತ್ಡೇ. ರಾಜೇಶ್ವರಿ ಸಿಸ್ಟರ್ ಪ್ರಸನ್ನ ಅಣ್ಣ 5ನೇ ತಾರೀಕು ಆನಿವರ್ಸರಿ, ಹ್ಯಾಪಿ ಆನಿವರ್ಸರಿ. ಪೂರ್ಣಿಮಾ ಸಿಸ್ಟರ್ 30ನೇ ತಾರೀಕು ಆನಿವರ್ಸರಿ, ಹ್ಯಾಪಿ ಆನಿವರ್ಸರಿ. ಭಾರತಿ ಸಿಸ್ಟರ್ ಸುನಿಲ್ ಅಣ್ಣ 4ನೇ ತಾರೀಕು ಆನಿವರ್ಸರಿ, ಹ್ಯಾಪಿ ಆನಿವರ್ಸರಿ. ವಿಜಯ್ ಕುಮಾರ್ ಅಣ್ಣ ಆರ್ತಿ ಸಿಸ್ಟರ್ ಹ್ಯಾಪಿ ಆನಿವರ್ಸರಿ 5ನೇ ತಾರೀಕು, ಹ್ಯಾಪಿ ಆನಿವರ್ಸರಿ. ದೇವಕ್ಕ ಸಿಸ್ಟರ್ ಹಾಲೇಶ್ ಅಣ್ಣ 28ನೇ ತಾರೀಕು ಆನಿವರ್ಸರಿ, ಹ್ಯಾಪಿ ಆನಿವರ್ಸರಿ. ಮಾನಸ ಸಿಸ್ಟರ್ ನರೇಶ್ ಅಣ್ಣ ಹ್ಯಾಪಿ ಆನಿವರ್ಸರಿ. ನಾಗರತ್ನ ಕುನಬಿ ಸಿಸ್ಟರ್ ಹ್ಯಾಪಿ ಬರ್ತ್ಡೇ. ಹಾಯ್ ಸಮರ್ಥ್. ಸುನೀತಾ ಸಿಸ್ಟರ್ ಅರುಣ್ ಕುಮಾರ್ ಅಣ್ಣ 29ನೇ ತಾರೀಕು, ಹ್ಯಾಪಿ ಆನಿವರ್ಸರಿ. ಚಿರಂತ್ ಹಾಯ್. ಫ್ರೆಂಡ್ಸ್, ತುಂಬಾ ಜನ ವಿಶ್ ಮಾಡಿ ಅಂತ ಹೇಳಿದ್ರಲ್ಲ, ಅದ್ರಲ್ಲಿ ಕೆಲವರು ಹೆಸರೇ ಹಾಕಿಲ್ಲ, ಮಕ್ಕಳದು ನಿಮ್ದು ಎಲ್ಲ. ಹಂಗಾಗಿ ಜಾಸ್ತಿ ಜನದ ಮಿಸ್ ಆಗಿದೆ ಈ ಸಲ. ಎಂಡರ್ಗ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ, ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ಬೈ ಗುಡ್ ನೈಟ್.